ಗಂಡನ ಮರಣದ ನಂತರ ಸವಿತಾ ಅವರು ತಮ್ಮ ದೊಡ್ಡ ಮಗ ಸುಜಯ್ನ ಮನೆಯಲ್ಲಿ ವಾಸಿಸಲು ಬಂದರು. ಮಗ ತಾಯಿಯನ್ನು ನೋಡುತ್ತಿದ್ದಂತೆಯೇ ಅಪ್ಪಿಕೊಂಡು, ಅಮ್ಮ, ಈಗ ನೀವು ಇಲ್ಲಿ ಸಂತೋಷವಾಗಿ ಇರುತ್ತೀರಿ ಎಂದನು. ಸವಿತಾ ಅವರಿಗೆ ಸ್ವಲ್ಪ ನೆಮ್ಮದಿ ದೊರಕಿತು. ಸುಜಯ್ನ ಹೆಂಡತಿ ಸಂಜನಾ ಕೂಡ ನಗುಮುಖದಿಂದ ಅವರಿಗೆ ಚಹಾ ತಂದುಕೊಟ್ಟಳು. ಮೊಮ್ಮಕ್ಕಳು ಅಜ್ಜಿಯ ಎದುರು ಶಾಲೆಯ ವಿಷಯಗಳನ್ನು ಉತ್ಸಾಹದಿಂದ ಹೇಳತೊಡಗಿದರು. ಆ ದಿನ ಸವಿತಾ ಅವರ ಮನಸ್ಸಿನಲ್ಲಿ ಒಂದೇ ಒಂದು ವಿಚಾರ ತಿರುಗುತ್ತಿತ್ತು. ಇನ್ನು ನನ್ನ ಮಕ್ಕಳು ನಾನು ಅವರನ್ನು ನೋಡಿಕೊಂಡಂತೆ ನನ್ನನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತಾರೆ ಅಂತ. ಆದರೆ ಎರಡನೆಯ ವಾರದಿಂದಲೇ ಎಲ್ಲವೂ ಬದಲಾಗತೊಡಗಿತು. ಅವರ ಸೊಸೆ ಸಂಜನಾ ಅವರೊಂದಿಗೆ ನಗುತ್ತಾ ಮಾತನಾಡುವುದನ್ನು ನಿಲ್ಲಿಸಿದಳು. ಸವಿತಾ ಅವರು ಅಡುಗೆ ಮನೆಗೆ ಹೋಗಿ, ಸೊಸೆ, ನಾನು ಏನಾದರೂ ಸಹಾಯ ಮಾಡಲಾ ಎಂದು ಕೇಳಿದರೆ ಸಂಜನಾಳು, ಬೇಡ ಅತ್ತೆ, ನೀವು ವಿಶ್ರಾಂತಿ ತೆಗೆದುಕೊಳ್ಳಿ ಎಂದು ಹೇಳುತ್ತಿದ್ದಳು. ಆದರೆ ಅವಳ ಧ್ವನಿಯಲ್ಲಿ ಪ್ರೀತಿ ಇರುತ್ತಿರಲಿಲ್ಲ. ಸವಿತಾ ಅವರಿಗೆ ತಾವು ಒಂದು ಭಾರವಾಗಿ ಬಿಟ್ಟಂತೆ ಅನಿಸುತ್ತಿತ್ತು. ಮೊಮ್ಮಕ್ಕಳು ಇನ್ನೂ ಅವರೊಂದಿಗೆ ಮಾತನಾಡುತ್ತಿದ್ದರು. ಆದರೆ ಮಾತನಾಡುವಾಗ ಅವರು ಪದೇ ಪದೇ ತಮ್ಮ ತಂದೆ ತಾಯಿಯ ಕಡೆ ನೋಡುತ್ತಿದ್ದರು, ಏನೋ ಮಾತನಾಡಲು ಹೆದರುತ್ತಿರುವಂತೆ. ಸುಜಯ್ ಕಚೇರಿಯಿಂದ ಮನೆಗೆ ಬಂದ ಕೂಡಲೇ ನೇರವಾಗಿ ತನ್ನ ಕೊಠಡಿಗೆ ಹೋಗುತ್ತಿದ್ದನು. ತಾಯಿಯೊಂದಿಗೆ ಮಾತನಾಡುವ ಆಸೆಯೇ ಇಲ್ಲದವನಂತೆ. ಮೂರನೆಯ ವಾರದ ಕೊನೆಯಲ್ಲಿ ಸವಿತಾ ಅವರು ಮಗ ಮತ್ತು ಸೊಸೆ ತಮ್ಮ ಕೊಠಡಿಯಲ್ಲಿ ನಿಧಾನವಾಗಿ ಮಾತನಾಡುತ್ತಿರುವುದನ್ನು ಕೇಳಿದರು. ಸಂಜನಾ ಹೇಳುತ್ತಿದ್ದಳು, ಸುಜಯ್, ನಿಮ್ಮ ಅಮ್ಮ ಯಾವಾಗ ತಮ್ಮ ಮನೆಗೆ ಹಿಂತಿರುಗುತ್ತಾರೆ ಅಂತ. ಈಗ ಅವರಿಗೆ ತಮ್ಮದೇ ಆದ ಮನೆ ಇಲ್ಲ ಸಂಜನಾ, ಏಕೆಂದರೆ ಅಪ್ಪ ಇಲ್ಲ ಎಂದು ಸುಜಯ್ ಉತ್ತರಿಸಿದ. ಆದರೂ ಅವರು ಸದಾ ಇಲ್ಲಿ ಇರಲು ಸಾಧ್ಯವಿಲ್ಲ ಸುಜಯ್, ನಮಗೂ ನಮ್ಮ ಕನಸುಗಳಿವೆ, ನಮ್ಮ ಜೀವನವಿದೆ ಅಂತ ಹೇಳುತ್ತಿದ್ದಳು. ಸವಿತಾ ಅವರು ತಮ್ಮ ಸಣ್ಣ ಕೊಠಡಿಯಲ್ಲಿ ಕುಳಿತು ಮೌನವಾಗಿ ಕಣ್ಣೀರು ನುಂಗುತ್ತಿದ್ದರು. ಇವರಿಗೆ ನಾನು ಈಗ ಕೇವಲ ಒಂದು ಸಮಸ್ಯೆಯಾಗಿ ಬಿಟ್ಟಿದ್ದೇನೆ ಎಂದು ಮನದಲ್ಲೇ ಯೋಚಿಸಿದರು. ಮುಂದಿನ ಬೆಳಿಗ್ಗೆ ಸುಜಯ್ ತಾಯಿಯ ಬಳಿಗೆ ಬಂದು ಕಣ್ಣುಗಳನ್ನು ನೇರವಾಗಿ ನೋಡದೆ ನಿಧಾನ ಸ್ವರದಲ್ಲಿ, ಅಮ್ಮ, ನೀವು ವಿಶ್ವಾಸನನ್ನ ಭೇಟಿ ಮಾಡಲು ಹೋಗುವುದಿಲ್ಲವೇನು ಅಂತ ಕೇಳಿದನು. ಸವಿತಾ ಅವರ ಹೃದಯವೇ ಕುಸಿದಂತಾಯಿತು. ಭೇಟಿ ಮಾಡಲು ಹೋಗುವುದೇ ಅಂದರೆ ನಾನೀಗ ಅತಿಥಿಯಾಗಿ ಬಿಟ್ಟಿದ್ದೇನೆಯೇ ಅಂದುಕೊಳ್ಳುತ್ತಾ ಅವರು ನಿಧಾನ ಧ್ವನಿಯಲ್ಲಿ, ಸುಜಯ್, ನಾನು ಇಲ್ಲಿಯೇ ಇರುತ್ತೇನೆ ಎಂದುಕೊಂಡಿದ್ದೆ ಅಂತ ಹೇಳಿದರು. ಅಮ್ಮ, ವಿಶ್ವಾಸ್ ಕೂಡ ನಿಮ್ಮ ಮಗನೇ ಆಗಿದ್ದಾನೆ. ನಿಮ್ಮನ್ನು ನೋಡಿಕೊಳ್ಳುವ ಹಕ್ಕು ಅವನಿಗೂ ಇದೆ. ನೀವು ಸಿದ್ಧರಾಗಿ, ನಾನು ಆಟೋ ಕರೆಸುತ್ತೇನೆ ಎಂದು ಹೇಳಿ ಅವನು ಕೊಠಡಿಯಿಂದ ಹೊರಗೆ ಹೋದನು. 1 ಗಂಟೆಯೊಳಗೆ ಸವಿತಾ ಅವರು ತಮ್ಮ ಹಳೆಯ ಸೂಟ್ಕೇಸ್ ಹಿಡಿದು ಬಾಗಿಲಿನ ಬಳಿ ನಿಂತಿದ್ದರು. ಸುಜಯ್ ರಿಕ್ಷಾವನ್ನು ಕರೆಸಿದ್ದನು. ಸಂಜನಾ ಕಿಟಕಿಯಿಂದ ಕೈ ಬೀಸಿ ವಿದಾಯ ಹೇಳಲು ಮಾತ್ರ ಬಂದಳು. ಮೊಮ್ಮಕ್ಕಳು ಗೊಂದಲದಲ್ಲಿ ಇದ್ದರು. ಅಜ್ಜಿ ಏಕೆ ಹೋಗುತ್ತಿದ್ದಾರೆ ಎಂದು ಅವರಿಗೆ ಅರ್ಥವಾಗುತ್ತಿರಲಿಲ್ಲ. ಸ್ವಲ್ಪ ಹೊತ್ತಿನ ನಂತರ ರಿಕ್ಷಾ ಹೊರಟಿತು. ಸವಿತಾ ಅವರು ಒಡೆದ ಹೃದಯದಿಂದ ಹಿಂತಿರುಗಿ ನೋಡಿದಾಗ ಸುಜಯ್ ಬಾಗಿಲನ್ನು ಮುಚ್ಚುತ್ತಿದ್ದನು. ಒಂದು ವಿದಾಯದ ಮಾತನ್ನು ಹೇಳದೆ. ವಿಶ್ವಾಸ್ನ ಮನೆಗೆ ಹೋಗುವ ದಾರಿಯಲ್ಲಿ ಅವರ ಮನಸ್ಸಿನಲ್ಲಿ ಅನೇಕ ಪ್ರಶ್ನೆಗಳು ಮೂಡಿದವು. ನಾನು ಹೆಚ್ಚು ಜಾಗ ಆಕ್ರಮಿಸುತ್ತಿದ್ದೇನಾ? ನಿಜವಾಗಿಯೂ ನಾನು ಅವರಿಗೆ ಭಾರವಾಗಿ ಬಿಟ್ಟಿದ್ದೇನಾ ಅಂತ. ರಿಕ್ಷಾ ಜಿಗಿಯುತ್ತಾ ಸಾಗುತ್ತಿತ್ತು. ಪ್ರತಿಯೊಂದು ಜಟಕಾದೊಂದಿಗೆ ಜೀವನವೇ ತನ್ನನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಎಸೆದು ಬಿಡುತ್ತಿರುವಂತೆ ಸವಿತಾ ಅವರಿಗೆ ಅನಿಸುತ್ತಿತ್ತು. ಅವರ ಪತಿ ಯಾವಾಗಲೂ ಹೇಳುತ್ತಿದ್ದರು, ಮಕ್ಕಳು ವೃದ್ಧಾಪ್ಯದಲ್ಲಿ ನಮ್ಮ ಆಸರೆಯಾಗುತ್ತಾರೆ, ಅವರ ವಿದ್ಯಾಭ್ಯಾಸಕ್ಕಾಗಿ ನಾವು ಎಲ್ಲವನ್ನ ಹೂಡಿದ್ದೇವೆ ಅಂತ. ಆದರೆ ಈಗ ಆ ಗದ್ದಲಭರಿತ ರಿಕ್ಷಾದಲ್ಲಿ ಒಂಟಿಯಾಗಿ ಕುಳಿತಿದ್ದ ಸವಿತಾ ಅವರಿಗೆ ಅವರು ಬಹುಶಃ ತಪ್ಪಾಗಿದ್ದರು ಎನಿಸಿತು. ವಿಶ್ವಾಸ್ನ ಮನೆಗೆ ತಲುಪಿದ ನಂತರ ಸವಿತಾ ಅವರು ಉಳಿದಿದ್ದ ಸ್ವಲ್ಪ ಹಣದಿಂದ ರಿಕ್ಷಾ ಬಾಡಿಗೆ ನೀಡಿ ಆಳವಾದ ಉಸಿರೆಳೆದು ಬಾಗಿಲು ತಟ್ಟಿದರು. ವಿಶ್ವಾಸ್ ನಗುಮುಖದಿಂದ ಬಾಗಿಲು ತೆರೆದು, ಬನ್ನಿ ಅಮ್ಮ, ನೀವು ಭೇಟಿ ಮಾಡಲು ಬರುತ್ತಿದ್ದೀರಿ ಎಂದು ಸುಜಯ್ ಅಣ್ಣ ಹೇಳಿದ್ದ ಎಂದನು. ಮತ್ತೆ ಅದೇ ಪದ, ಭೇಟಿ ಮಾಡಲು. ಸವಿತಾ ಅವರು ಮನಸ್ಸಿನಲ್ಲಿ ಗುಣುಗಿದರು. ಬಳಿಕ ನಗುಮುಖದಿಂದ, ಹೌದು ಮಗನೇ, ಕೆಲವು ದಿನ ಉಳಿಯಬೇಕೆಂದು ಬಂದಿದ್ದೇನೆ ಎಂದರು. ಮೊದಲ ದಿನವೇ ಅವರಿಗೆ ಸ್ಪಷ್ಟವಾಯಿತು, ಅವರು ಇಲ್ಲಿ ತಾಯಿಯಾಗಿ ಬಂದಿಲ್ಲ, ಒಂದು ಜವಾಬ್ದಾರಿಯಾಗಿ ಬಂದಿದ್ದೇನೆ ಅಂತ. ವಿಶ್ವಾಸ್ನ ಹೆಂಡತಿ ವನಿತಾ ಊಟಕ್ಕೆ ಕರೆದಳು. ಆದರೆ ಮಾತಿನ ಮಧ್ಯೆ ಸಣ್ಣ ಮನೆಯ ಹೆಚ್ಚುತ್ತಿರುವ ಖರ್ಚಿನ ಬಗ್ಗೆ ಪದೇ ಪದೇ ಹೇಳುತ್ತಲೇ ಇದ್ದಳು. ವಿಶ್ವಾಸ್ ಅವಳ ಪ್ರತಿಯೊಂದು ಮಾತಿಗೂ ತಲೆಯಾಡಿಸುತ್ತಿದ್ದನು. ಆದರೆ ಅವನಿಗೆ ತಾಯಿಯ ಕಣ್ಣಿನಲ್ಲಿ ಕಣ್ಣು ಹಾಕಲು ಸಾಧ್ಯವಾಗುತ್ತಿರಲಿಲ್ಲ. ಆ ರಾತ್ರಿ ಸವಿತಾ ಅವರಿಗೆ ಈ ಭೇಟಿ ಬಹಳ ಚಿಕ್ಕದಾಗಿರಬಹುದು ಎಂಬುದು ಸ್ಪಷ್ಟವಾಯಿತು. ಎರಡನೆಯ ದಿನ ವಿಶ್ವಾಸ್ಗೆ ಸುಜಯ್ನ ಫೋನ್ ಬಂದಿತು. ಆ ಸಮಯದಲ್ಲಿ ಸವಿತಾ ಅವರು ವನಿತಾಳೊಂದಿಗೆ ಅಡುಗೆ ಮನೆಯಲ್ಲಿ ಇದ್ದರು. ವಿಶ್ವಾಸ್ ಹೇಳುತ್ತಿದ್ದನು, ಅಣ್ಣ, ನನ್ನನ್ನು ಕೇಳದೆ ಅಮ್ಮನನ್ನು ಹೀಗೆ ಕಳುಹಿಸುವುದು ಸರಿಯಲ್ಲ. ಸ್ವಲ್ಪ ಕ್ಷಣ ನಿಂತು ಮತ್ತೆ ಹೇಳಿದನು, ಇಲ್ಲ, ನಾನು ಅವರನ್ನು ನೋಡಿಕೊಳ್ಳಲು ಇಷ್ಟವಿಲ್ಲ ಎಂದು ಹೇಳುವುದಿಲ್ಲ, ಆದರೆ ಅವರನ್ನು ಸದಾಕಾಲ ನನ್ನ ಬಳಿ ಇಟ್ಟುಕೊಳ್ಳಲು ನನಗೆ ಸಾಧ್ಯವಿಲ್ಲ.
ಅನ್ನುವುದನ್ನು ಸವಿತಾ ಕೇಳಿದರು. ವನಿತಾ ಸವಿತಾರತ್ತ ಓರೆ ನೋಟದಿಂದ ನೋಡಿದಳು. ಆ ನೋಟ ಕೇಳಿದಿರಲ್ಲ ಮಾತನ್ನು ಎಂದು ಹೇಳುತ್ತಿರುವಂತಿತ್ತು. ಸವಿತಾ ಅವರು ಏನೂ ಕೇಳದವರಂತೆ ವರ್ತಿಸಿದರು. ಆದರೆ ಪ್ರತಿಯೊಂದು ಪದವೂ ಸೂಜಿಯಂತೆ ಅವರ ಹೃದಯಕ್ಕೆ ಚುಚ್ಚುತ್ತಿತ್ತು. ಇಲ್ಲಿ ಕೂಡ ತಾವು ಕೇವಲ ಒಂದು ಸಮಸ್ಯೆಯಾಗಿ ಬಂದಿದ್ದೇನೆಯೇ ಎಂಬ ಭಾವನೆ ಅವರನ್ನು ಕಾಡಿತು. ಮೂರನೆಯ ದಿನ ಬೆಳಗ್ಗೆ ವಿಶ್ವಾಸ್, ಅಮ್ಮ, ನಿಮಗೆ ಸ್ವಾತಿ ನೆನಪಾಗುವುದಿಲ್ಲವೇ? ನೀವು ತಂಗಿಯನ್ನು ನೋಡಿ ಬಹಳ ದಿನಗಳಾಯಿತು ಅಂತ ಹೇಳಿದನು. ಸವಿತಾ ಅವರು ಮಗನ ಮಾತಿನ ಅರ್ಥವನ್ನು ತಕ್ಷಣವೇ ಅರ್ಥ ಮಾಡಿಕೊಂಡರು. ಅವರು ನಿಧಾನ ಸ್ವರದಲ್ಲಿ, ಮಗನೇ, ನಾನು ಇಲ್ಲಿ ನಿಮ್ಮೆಲ್ಲರ ಜೊತೆ ಚೆನ್ನಾಗಿದ್ದೇನೆ. ಇನ್ನೆಲ್ಲಿಗೂ ಹೋಗಲು ನನಗೆ ಇಷ್ಟವಿಲ್ಲ ಅಂತ ಹೇಳಿದರು. ವಿಶ್ವಾಸ್ ಕೂಡ ಸುಜಯ್ನಂತೆ ಒಂದು ದೀರ್ಘ ನಿಟ್ಟುಸಿರು ಬಿಟ್ಟು, ಅಮ್ಮ, ಸ್ವಾತಿ ಯಾವಾಗಲೂ ನೀವು ಅವರನ್ನು ಭೇಟಿ ಮಾಡಲು ಬರುವುದಿಲ್ಲ ಎಂದು ಹೇಳುತ್ತಾಳೆ. ಆದ್ದರಿಂದ ಕೆಲವು ದಿನ ಅವಳ ಮನೆಗೆ ಹೋಗಿ ಬನ್ನಿ ಎಂದನು. ಅಷ್ಟೇ ಹೇಳಿ ಅವನು ಅಲ್ಲಿಂದ ಎದ್ದು ಹೊರಗೆ ಹೋದನು. ಅವನು ಹೊರಟ ನಂತರ ವನಿತಾಳು ಸವಿತಾ ಅವರ ಬಳಿಗೆ ಬಂದು ಕುಳಿತು, ಅತ್ತೆ, ನಿಜ ಹೇಳಬೇಕೆಂದರೆ ವಿಶ್ವಾಸ್ ತುಂಬ ಚಿಂತೆಯಲ್ಲಿ ಇದ್ದಾರೆ. ನಮ್ಮ ಆರ್ಥಿಕ ಪರಿಸ್ಥಿತಿ ಈಗ ಒಳ್ಳೆಯದಿಲ್ಲ. ನೀವು ಅರ್ಥ ಮಾಡಿಕೊಳ್ಳುತ್ತೀರಲ್ಲ. ಹಾಗಂತ ನಾವು ನಿಮ್ಮನ್ನು ಬಯಸುವುದಿಲ್ಲ ಅನ್ನುತ್ತಿಲ್ಲ ಎಂದು ಹೇಳಿ ವಾಕ್ಯವನ್ನು ಅರ್ಧದಲ್ಲೇ ನಿಲ್ಲಿಸಿದಳು. ಆದರೆ ಸವಿತಾ ಅವರಿಗೆ ಅರ್ಥವಾಗಿತ್ತು. ನಾನು ಈಗ ಒಂದು ಖರ್ಚಾಗಿ ಬಿಟ್ಟಿದ್ದೇನೆ, ಅವರು ಹೊರುವುದಕ್ಕೆ ಇಚ್ಛಿಸಿದ ಒಂದು ಭಾರ ಅಂತ. ಆ ಉಸಿರುಗಟ್ಟಿಸುವಂತಿದ್ದ ಸಭಾಂಗಣದಲ್ಲಿ ಕುಳಿತುಕೊಂಡ ಸವಿತಾ ಅವರು ಯೋಚಿಸುತ್ತಿದ್ದರು. ನನ್ನ ಎರಡನೆಯ ಮಗನು ನನ್ನನ್ನು ಕಳುಹಿಸುವ ಯೋಚನೆಯಲ್ಲಿದ್ದಾನೆ ಅಂತ. ಅದೇ ರಾತ್ರಿ ವಿಶ್ವಾಸ್ ಮನೆಗೆ ಬಂದಾಗ ಅವನ ಮುಖದಲ್ಲಿ ಒಂದು ನಿರ್ಧಾರದ ಛಾಯೆ ಕಾಣಿಸುತ್ತಿತ್ತು. ಒಳಗೆ ಬಂದ ತಕ್ಷಣ ಅವನು, ಅಮ್ಮ, ಇಂದು ನಾನು ಸ್ವಾತಿಯ ಜೊತೆ ಮಾತನಾಡಿದೆ. ನೀವು ಅವಳ ಮನೆಗೆ ಬರುತ್ತಿದ್ದೀರಿ ಎಂದು ಕೇಳಿ ಅವಳು ತುಂಬ ಖುಷಿಪಟ್ಟಳು ಅಂತ ಹೇಳಿದನು. ಸವಿತಾ ಅವರು ಕೆಲವು ಕ್ಷಣ ಮೌನವಾಗಿದ್ದರು. ನಂತರ ನಿಧಾನ ಸ್ವರದಲ್ಲಿ, ಮಗನೇ, ನಂತರ ನಾನು ಮತ್ತೆ ಇಲ್ಲಿಗೆ ಹಿಂತಿರುಗುತ್ತೇನೆ ಅಲ್ಲವೇ ಅಂತ ಕೇಳಿದರು. ವಿಶ್ವಾಸ್ ದೃಷ್ಟಿಯನ್ನು ಬೇರೆಡೆ ತಿರುಗಿಸಿ, ಮುಂದೆ ಏನಾಗುತ್ತದೋ ನೋಡೋಣ ಅಮ್ಮ, ಈಗಷ್ಟೇ ನೀವು ಸ್ವಾತಿಯ ಮನೆಗೆ ಭೇಟಿ ನೀಡಿ ಎಂದನು. ಆ ಕ್ಷಣದಲ್ಲಿ ಸವಿತಾ ಅವರಿಗೆ ಎಲ್ಲವೂ ಸ್ಪಷ್ಟವಾಯಿತು. ಈಗ ಹಿಂತಿರುಗುವ ದಾರಿ ಇಲ್ಲ. ನಾನು ಈಗ ಕೇವಲ ಒಂದು ವಸ್ತುವಿನ ಹಾಗೆ ಆಗಿಬಿಟ್ಟಿದ್ದೇನೆ. ಒಬ್ಬ ಮಗನ ಮನೆಯಿಂದ ಮತ್ತೊಬ್ಬ ಮಗನ ಮನೆಗೆ ಕಳಿಸಲಾಗುವ, ಯಾರೂ ತಮ್ಮ ಮನೆಯಲ್ಲಿ ಇರಿಸಿಕೊಳ್ಳಲು ಇಷ್ಟಪಡದ ಒಂದು ವಸ್ತು ಅಂತ. ಸ್ವಾತಿಯ ಮನೆ ನಗರದ ಇನ್ನೊಂದು ತುದಿಯಲ್ಲಿ ಇದ್ದಿತು. ಇಡೀ ಬಸ್ ಪ್ರಯಾಣದಲ್ಲಿ ಸವಿತಾ ಅವರು ಒಂದೇ ಒಂದು ಆಶೆಯನ್ನ ಹಿಡಿದುಕೊಂಡಿದ್ದರು. ಮಗಳು ಗಂಡು ಮಕ್ಕಳಿಗಿಂತ ಭಿನ್ನಳಾಗಿರುತ್ತಾಳೆ ಅಂತ. ಕೊನೆಗೂ ನಾವು ಹೆಂಗಸರು ಒಬ್ಬರ ನೋವನ್ನು ಮತ್ತೊಬ್ಬರು ಅರ್ಥ ಮಾಡಿಕೊಳ್ಳುತ್ತೇವೆ ಅಂದುಕೊಂಡರು. ಸ್ವಾತಿಯ ಮನೆ ನೋಡಿದಾಗ ಅದು ಮಕ್ಕಳ ಮನೆಗಳಿಗಿಂತ ದೊಡ್ಡದಿತ್ತು, ಸುಂದರವೂ ಆಗಿತ್ತು. ಸವಿತಾ ಅವರ ಮನಸ್ಸಿನಲ್ಲಿ, ಇಗೋ, ನನಗೆ ನಿಜವಾದ ಆಶ್ರಯ ಸಿಗಬಹುದು ಎಂಬ ಆಸೆ ಮೂಡಿತು. ಸ್ವಾತಿ ಕಣ್ಣೀರಿನಿಂದ ತಾಯಿಯನ್ನು ಅಪ್ಪಿಕೊಂಡು, ಅಮ್ಮ, ನಿಮ್ಮ ನೆನಪು ನನಗೆ ತುಂಬ ಬರುತ್ತಿತ್ತು. ಈಗ ನೀವು ಇಲ್ಲಿ ಆರಾಮವಾಗಿ ಇರಿ ಎಂದಳು. ಆ ಕ್ಷಣದಲ್ಲಿ ಸವಿತಾ ಅವರಿಗೆ ತಾವು ತಮ್ಮದೇ ಮನೆಗೆ ಬಂದಂತಾಯಿತು. ಆ ರಾತ್ರಿ ಅವರು ಎಲ್ಲರೂ ಸೇರಿ ಊಟ ಮಾಡಿದರು. ಹಳೆಯ ದಿನಗಳ ನೆನಪುಗಳನ್ನು ಹಂಚಿಕೊಂಡರು. ಮೊದಲ ಬಾರಿಗೆ ಯಾರಾದರೂ ನಿಜವಾಗಿಯೂ ತಮ್ಮ ಬಗ್ಗೆ ಕಾಳಜಿ ವಹಿಸುತ್ತಿದ್ದಾರೆ ಎಂಬ ಭಾವನೆ ಸವಿತಾ ಅವರಿಗೆ ಉಂಟಾಯಿತು. ಆದರೆ ಮುಂದಿನ ಬೆಳಗ್ಗೆ ಸವಿತಾ ಅವರಿಗೆ ಏನೋ ಅಸಹಜವಾಗಿ ಅನಿಸಿತು. ಉಪಹಾರದ ವೇಳೆ ಸ್ವಾತಿ ಸ್ವಲ್ಪ ಬದಲಾದಂತೆ ಕಾಣಿಸಿತು. ಅವಳು ಮೌನವಾಗಿದ್ದಳು. ತಾಯಿಯ ಕಡೆ ನೋಡುವ ಮೊದಲು ಅವಳ ದೃಷ್ಟಿ ತನ್ನ ಗಂಡ ಸಂದೇಶ್ ಕಡೆಗೆ ಸರಿಯುತ್ತಿತ್ತು. ಸವಿತಾ ಅವರು ಅಡಿಗೆ ಮನೆಯಲ್ಲಿ ಸಹಾಯ ಮಾಡುವುದಾಗಿ ಹೇಳಿದಾಗ ಸ್ವಾತಿ, ಬೇಡ ಅಮ್ಮ, ನೀವು ನಮ್ಮ ಮನೆಯ ಅತಿಥಿ ಎಂದಳು. ಅತಿಥಿ, ಮತ್ತೆ ಅದೇ ಪದ. ತಮ್ಮ ಇರುವಿಕೆಯೇ ತಾತ್ಕಾಲಿಕ, ಶೀಘ್ರದಲ್ಲಿಯೇ ಮುಗಿಸಿಬಿಡಬೇಕಾದ ಒಂದು ವ್ಯವಸ್ಥೆಯಂತಿದೆ ಎಂಬ ಭಾವನೆ ಸವಿತಾ ಅವರನ್ನು ಕಾಡಿತು. ಮತ್ತೊಂದು ದಿನ ಸಂದೇಶನ ತಂದೆ ತಾಯಿ ಮನೆಗೆ ಬರಲಿದ್ದರು. ಆಗ ಸ್ವಾತಿಯು ತಾಯಿಗೆ, ಅಮ್ಮ, ನೀವು ನಿಮ್ಮ ಕೊಠಡಿಯಲ್ಲಿ ಊಟ ಮಾಡಿಕೊಳ್ಳಿ, ಅವರು ತುಂಬ ಸಂಪ್ರದಾಯವಾದಿಗಳು, ಆದ್ದರಿಂದ ಎಂದು ಹೇಳಿ ಮಾತನ್ನು ಅರ್ಧದಲ್ಲೇ ನಿಲ್ಲಿಸಿದಳು. ಆದರೆ ಸವಿತಾ ಅವರಿಗೆ ಉಳಿದ ಮಾತು ಅರ್ಥವಾಗಿತ್ತು. ತಾವು ತಮ್ಮ 5 ಮಕ್ಕಳನ್ನು ಸಾಕಿ ಅವರ ವಿದ್ಯಾಭ್ಯಾಸಕ್ಕಾಗಿ ಜೀವನ ಪೂರ್ತಿ ಶ್ರಮಪಟ್ಟವರು. ಆದರೆ ಇಂದು ತಮ್ಮದೇ ಮಗಳ ಪಾಲಿಗೆ ತಾವು ನಾಚಿಕೆಯ ಕಾರಣವಾಗಿ ಬಿಟ್ಟಿದ್ದರು. ಅವರು ತಮ್ಮ ಕೊಠಡಿಯಲ್ಲಿ ಒಬ್ಬರೇ ಕುಳಿತು ಊಟ ಮಾಡುತ್ತಿದ್ದರು. ಹೊರಗಿನಿಂದ ಕೇಳಿಬರುತ್ತಿದ್ದ ನಗುವಿನ ಧ್ವನಿಗಳು ತಮ್ಮದೇ ಮಗಳು ತಮ್ಮನ್ನು ಒಂದು ಸಾಮಾಜಿಕ ಸಮಸ್ಯೆಯಂತೆ ಕಾಣುತ್ತಿದ್ದಾಳೆ ಎಂಬುದನ್ನು ಪದೇ ಪದೇ ನೆನಪಿಸುತ್ತಿದ್ದವು. 2ನೇ ವಾರಕ್ಕೆ ಸವಿತಾ ಅವರಿಗೆ ಸ್ಪಷ್ಟವಾಗಿ ತಿಳಿಯಿತು, ಸ್ವಾತಿ ತಾವು ಇನ್ನೆಷ್ಟು ದಿನ ಇಲ್ಲಿ ಇರುತ್ತೀರಿ ಎಂದು ಕೇಳಲು ಬಯಸುತ್ತಿದ್ದಾಳೆ ಅಂತ. ಸಂದೇಶನು ಸಹ ಸುಳಿವುಗಳ ಮೂಲಕ ಹೇಳತೊಡಗಿದನು. ವಯೋವೃದ್ಧರು ಆತ್ಮ ನಿರ್ಭರರಾಗಿರಬೇಕು, ಹೆಣ್ಣು ಮಕ್ಕಳ ಮನೆಗೆ ಶಾಶ್ವತವಾಗಿ ನೆಲೆಸುವುದು ಸರಿಯಲ್ಲ ಅಂತ. ಸವಿತಾ ಅವರು ಏನೂ ಅರ್ಥವಾಗದವರಂತೆ ನಡೆದುಕೊಂಡರು. ಆದರೆ ಪ್ರತಿಯೊಂದು ಮಾತು ಅವರ ಹೃದಯವನ್ನು ಚುಚ್ಚುತ್ತಲೇ ಇತ್ತು.
ಒಂದು ಬೆಳಗ್ಗೆ ಎಲ್ಲವೂ ಒಡೆದು ಬಿದ್ದಂತಾಯಿತು. ಅಣ್ಣ, ನಾನು ಇನ್ನೂ ಸಹಿಸಲು ಆಗುವುದಿಲ್ಲ. ಸಂದೇಶ್ ತುಂಬ ಒತ್ತಡ ಹಾಕುತ್ತಿದ್ದಾನೆ. ಅಮ್ಮ ಇಲ್ಲೇ ನೆಲೆಸಿಬಿಟ್ಟಿದ್ದಾರೆ ಎಂದು ಹೇಳುತ್ತಾನೆ. ಅವನ ತಂದೆ ತಾಯಿಯೂ ಕೂಡ. ವಯಸ್ಸಾದ ಮಹಿಳೆಯರು ಯಾವಾಗ ಮನೆ ಬಿಡಬೇಕು ಎಂದು ತಿಳಿದಿರಬೇಕು ಎಂದು ಹೇಳುತ್ತಿರುತ್ತಾರೆ. ಸ್ವಲ್ಪ ಕ್ಷಣ ನಿಂತು ಮತ್ತೆ ಹೇಳಿದಳು, ಇದು ತಪ್ಪು ಎಂದು ನನಗೆ ಗೊತ್ತಿದೆ ಅಣ್ಣ, ಆದರೆ ನಾನು ಏನು ಮಾಡಲಿ ಅಂತ. ಸವಿತಾ ಅವರು ಸ್ವಾತಿಯನ್ನ ಫೋನಿನಲ್ಲಿ ಅಳುತ್ತಾ ಮಾತನಾಡುತ್ತಿರುವುದನ್ನು ಕೇಳಿದರು. ಅವಳು ನಿಧಾನವಾಗಿ ಸುಜಯ್ನೊಂದಿಗೆ ಮಾತನಾಡುತ್ತಾ ಅಳುತ್ತಿದ್ದಳು. ಆ ಮಧ್ಯಾಹ್ನ ಕೆಂಪಾದ ಕಣ್ಣುಗಳೊಂದಿಗೆ ಸ್ವಾತಿ ತಾಯಿಯ ಬಳಿಗೆ ಬಂದು ಅವರ ಕೈ ಹಿಡಿದು, ಅಮ್ಮ, ನಿಮಗೆ ಒಂದು ವಿಷಯ ಹೇಳಬೇಕಿದೆ ಎಂದಳು. ಸವಿತಾ ಅವರಿಗೆ ಮುಂದೆ ಏನು ಬರಲಿದೆ ಎಂಬುದು ಈಗಾಗಲೇ ತಿಳಿದಿತ್ತು. ಸ್ವಾತಿ ಕಣ್ಣೀರನ್ನು ತಡೆದುಕೊಳ್ಳುತ್ತಾ, ಅಮ್ಮ, ನಾನು ನಿಮ್ಮನ್ನು ಈ ಜಗತ್ತಿನಲ್ಲಿ ಎಲ್ಲಕ್ಕಿಂತ ಹೆಚ್ಚು ಪ್ರೀತಿಸುತ್ತೇನೆ ಎಂಬುದು ನಿಮಗೆ ಗೊತ್ತಿದೆ. ಆದರೆ ಸಂದೇಶನಿಗೆ ಮನೆ ತುಂಬ ತುಂಬಿಕೊಂಡಂತಾಗಿದೆ ಎಂದು ಅನಿಸುತ್ತಿದೆ. ನಾನು ನನ್ನ ಗಂಡನೊಂದಿಗೆ ಜಗಳ ಮಾಡಲಾಗುವುದಿಲ್ಲ ಎಂದಳು. ಇದನ್ನು ಕೇಳಿ ಸವಿತಾ ಅವರ ಕಣ್ಣುಗಳು ನೀರಿನಿಂದ ತುಂಬಿದವು. ನನ್ನದೇ ಮಗಳು, ನಾನು ಗರ್ಭದಲ್ಲಿ ಹೊತ್ತು ಪ್ರೀತಿಯಿಂದ ಬೆಳೆಸಿದ ಮಗಳು, ಇಂದು ತನ್ನ ಗಂಡನಿಗಾಗಿ ನನ್ನನ್ನು ಮನೆಯಿಂದ ಹೊರಗೆ ಕಳುಹಿಸುತ್ತಿದ್ದಾಳೆ. ಈಗ ನಾನು ಎಲ್ಲಿಗೆ ಹೋಗಲಿ ಎಂದು ಅವರು ಮನಸ್ಸಿನಲ್ಲಿ ಯೋಚಿಸಿದರು. ಅಷ್ಟರಲ್ಲಿ ಸ್ವಾತಿ ಜೋರಾಗಿ ಅತ್ತಳು, ಅಮ್ಮ, ನನ್ನನ್ನು ಕ್ಷಮಿಸಿ, ನನಗೂ ನನ್ನದೇ ಆದ ಅನಿವಾರ್ಯತೆಗಳಿವೆ ಅಂದಳು. ಮುಂದಿನ ಬೆಳಗ್ಗೆ ಸಂದೇಶ್ ಯಾವುದೇ ನಾಟಕ ಮಾಡಲಿಲ್ಲ. ಸ್ವಾತಿ ಸ್ನಾನಗೃಹದಲ್ಲಿದ್ದಾಗ ಅವನು ಸವಿತಾ ಅವರ ಬಳಿಗೆ ಬಂದು, ಅತ್ತೆ, ಸಂಪೂರ್ಣ ಗೌರವದಿಂದ ಹೇಳುತ್ತಿದ್ದೇನೆ, ಪ್ರತಿ ದಂಪತಿಗೂ ತಮ್ಮದೇ ಆದ ಖಾಸಗಿ ಸ್ಥಳ ಬೇಕಾಗುತ್ತದೆ. ನೀವು ನಿಮ್ಮ ಮಕ್ಕಳನ್ನು ಬೆಳೆಸಿದ್ದೀರಿ, ಈಗ ಅವರಿಗೆ ತಮ್ಮ ಜೀವನವನ್ನು ಬದುಕಲು ಬಿಡಿ ಅಂತ ಹೇಳಿದನು. ಸವಿತಾ ಅವರು ಮನಸ್ಸಿನಲ್ಲಿ ಯೋಚಿಸಿದರು, ನಾನು ಯಾವುದೋ ಅಡ್ಡಿಯಂತೆ, ನಾನು ಹವ್ಯಾಸಕ್ಕಾಗಿ ಇಲ್ಲಿ ಉಳಿಯಲು ಬಂದಿಲ್ಲ, ಅಗತ್ಯದಿಂದ ಬಂದಿದ್ದೇನೆ ಅಂದುಕೊಳ್ಳುತ್ತಾ ಅವರು ನಿಧಾನ ಸ್ವರದಲ್ಲಿ, ಸಂದೇಶ್, ನನಗೆ ಹೋಗಲು ಇನ್ನೆಲ್ಲಿಯೂ ಸ್ಥಳವಿಲ್ಲ ಮಗನೇ ಅಂತ ಹೇಳಿದರು. ಅದಕ್ಕೆ ಸಂದೇಶ್ ಅಸಹನೆಯಿಂದ, ನಿಮಗೆ 5 ಮಕ್ಕಳು ಇದ್ದಾರತ್ತೆ, ಎಲ್ಲರೂ ಸೇರಿ ನಿಮ್ಮ ಜವಾಬ್ದಾರಿಯನ್ನು ಹೊತ್ತುಕೊಳ್ಳಬಹುದು ಎಂದನು. ಉಪಹಾರದ ವೇಳೆ ಸ್ವಾತಿ ತಾಯಿಯ ಮುಖದ ಕಡೆ ನೋಡಲು ಸಾಧ್ಯವಾಗಲಿಲ್ಲ. ಸಂದೇಶ್ ಕಚೇರಿಗೆ ಹೋದ ತಕ್ಷಣ ಅವಳು ನಿಧಾನ ಸ್ವರದಲ್ಲಿ, ಅಮ್ಮ, ನಾನು ಮಹೇಶ್ ಜೊತೆ ಮಾತನಾಡಿದ್ದೇನೆ, ನೀವು ಅವನ ಮನೆಗೆ ಬರುತ್ತಿದ್ದೀರಿ ಎಂದು ಕೇಳಿ ಅವನು ತುಂಬ ಸಂತೋಷಪಟ್ಟಿದ್ದಾನೆ ಅಂತ ಹೇಳಿದಳು. ತುಂಬ ಸಂತೋಷಪಟ್ಟಿದ್ದಾನಾ? ಸವಿತಾ ಅವರಿಗೆ ಅದನ್ನು ಕೇಳಿ ವಿಚಿತ್ರವಾಗಿ ಅನಿಸಿತು. ತಾವು ಹುಟ್ಟುಹಬ್ಬದ ಉಡುಗೊರೆಯೇನೋ ಎಂಬಂತೆ. ವಾಸ್ತವದಲ್ಲಿ ತಾವು ಕೇವಲ ಆಶ್ರಯ ಹುಡುಕುತ್ತಿರುವ ಮನೆಯಿಲ್ಲದ ತಾಯಿಯಾಗಿದ್ದರು. ಅವರು ಮೌನವಾಗಿ ಸ್ವಾತಿಯ ಕಡೆ ನೋಡಿದರು. ಸ್ವಾತಿಯ ಕಣ್ಣುಗಳು ನೀರಿನಿಂದ ತುಂಬಿದ್ದವು. ಆಗ ಸವಿತಾ ಅವರು ನಿಧಾನ ಧ್ವನಿಯಲ್ಲಿ, ಮಗಳೇ, ನೀವು ಎಲ್ಲರೂ ಯಾವಾಗ ನಿರ್ಧರಿಸಿದ್ದೀರಿ ನಾನು ಮನೆಗೆ ಸುತ್ತಾಡುತ್ತಿರಬೇಕು ಎಂದು? ನಾನು ಯಾವುದೋ ವಸ್ತುವೇ? ಯಾರೂ ತಮ್ಮ ಬಳಿ ಇಟ್ಟುಕೊಳ್ಳಲು ಬಯಸದ ಒಂದು ಹಳೆಯ ವಸ್ತು ಅಂತ ಕೇಳಿದರು. ಸ್ವಾತಿ ಮತ್ತೆ ಅಳತೊಡಗಿದಳು. ಹಾಗಲ್ಲ ಅಮ್ಮ, ಪ್ರತಿಯೊಬ್ಬರಿಗೂ ತಮ್ಮ ತಮ್ಮ ಸಮಸ್ಯೆಗಳಿವೆ ಅಂದಳು. 2 ಗಂಟೆಗಳ ನಂತರ ಸವಿತಾ ಅವರು ಮತ್ತೆ ಒಂದು ವಾಹನದಲ್ಲಿ ಪ್ರಯಾಣಿಸುತ್ತಿದ್ದರು. ವಾಹನ ಹೊರಟಾಗ ಸ್ವಾತಿ ಕಿಟಕಿಯಿಂದ ಕೈ ಬೀಸಿ ವಿದಾಯ ಹೇಳುತ್ತಿದ್ದಳು. ಹಾಗೆಯೇ ದೊಡ್ಡ ಸೊಸೆ ಸಂಜನಾ ಹೇಳಿದ್ದಂತೆ. ಆ ಕ್ಷಣದಲ್ಲಿ ಸವಿತಾ ಅವರಿಗೆ ಒಂದು ಮಾದರಿ ಸ್ಪಷ್ಟವಾಗಿ ಕಾಣಿಸಿತು. ಎಲ್ಲರೂ ದೂರದಿಂದಲೇ ವಿದಾಯ ಹೇಳುತ್ತಿದ್ದರು. ತಾವು ಯಾವುದೋ ಸಾಂಕ್ರಾಮಿಕ ರೋಗದಂತಿರುವವರಂತೆ. ಪ್ರಯಾಣದ ಉದ್ದಕ್ಕೂ ಅವರು ಒಂದೇ ವಿಚಾರವನ್ನು ಯೋಚಿಸುತ್ತಿದ್ದರು, ನಾನು ಇನ್ನೆಷ್ಟು ಮನೆಗಳನ್ನು ನೋಡಬೇಕು, ಎಲ್ಲಿಯೂ ನನಗೆ ಸ್ವಾಗತವಿಲ್ಲ ಎಂಬ ಸತ್ಯವನ್ನು ನಾನು ಅರ್ಥ ಮಾಡಿಕೊಳ್ಳುವವರೆಗೆ ಅಂತ. ಆದರೆ ಈ ಬಾರಿ ಅವರೊಳಗೆ ಯಾವುದೇ ನಿರೀಕ್ಷೆ ಉಳಿದಿರಲಿಲ್ಲ. ಮತ್ತೆ ಒಮ್ಮೆ ತಿರಸ್ಕಾರವೇ ಎದುರಾಗಲಿದೆ ಎಂಬುದು ಅವರಿಗೆ ಗೊತ್ತಿತ್ತು. ಮಹೇಶನ ಮನೆ ಅತ್ಯಂತ ಚಿಕ್ಕದಾಗಿತ್ತು. ಕಿರಿದಾದ ಗಲ್ಲಿಯಲ್ಲಿದ್ದ ಆ 2 ಕೊಠಡಿಗಳ ಮನೆ ಆಟೋ ರಿಕ್ಷಾ ಸಹ ಸರಿಯಾಗಿ ಪ್ರವೇಶಿಸಲಾರದು. ಮಹೇಶ್ ಅವರ 4ನೇ ಮಗನಾಗಿದ್ದ. ಅವನು ಸದಾ ಸರಳನಾಗಿದ್ದ. ತನ್ನ ಅಣ್ಣಂದಿರಂತೆ ದೊಡ್ಡ ಯಶಸ್ಸು ಗಳಿಸಲಾಗದಿದ್ದರೂ ಒಂದು ಸಣ್ಣ ವರ್ಕ್ಶಾಪ್ನಲ್ಲಿ ಮೆಕ್ಯಾನಿಕ್ ಆಗಿ ಕೆಲಸ ಮಾಡುತ್ತಿದ್ದನು. ಆದಾಯ ಕಡಿಮೆ, ಆದರೆ ಹೃದಯ ದೊಡ್ಡದು. ಅವನು ಬಾಗಿಲು ತೆರೆದು ಕೈಯಲ್ಲಿ ಬ್ಯಾಗ್ ಹಿಡಿದು ನಿಂತಿದ್ದ ತಾಯಿಯನ್ನ ನೋಡಿದಾಗ ಅವನ ಕಣ್ಣುಗಳು ತೆವಗೊಂಡವು. ಅಮ್ಮ, ನಿಮ್ಮನ್ನ ನೋಡಿ ತುಂಬ ಸಂತೋಷವಾಯಿತು ಎಂದು ಅವನು ಹೇಳಿದನು. ಅನೇಕ ವಾರಗಳ ನಂತರ ಸವಿತಾ ಅವರಿಗೆ ಮೊದಲ ಬಾರಿಗೆ ಯಾರೋ ನಿಜವಾಗಿಯೂ ತಮ್ಮನ್ನ ನೋಡಿ ಸಂತೋಷಪಟ್ಟಿದ್ದಾರೆ ಎಂಬ ಭಾವನೆ ಉಂಟಾಯಿತು. ಅವರು ಮನದಲ್ಲಿಯೇ ಯೋಚಿಸಿದರು, ಬಹುಶಃ ಕಡಿಮೆ ಹೊಂದಿದವರೇ ಹೆಚ್ಚು ಹಂಚಿಕೊಳ್ಳುತ್ತಾರೆ ಅಂತ. ಮಹೇಶನ ಹೆಂಡತಿ ಮಾಲತಿ ಅವರನ್ನು ಹೃದಯಪೂರ್ವಕವಾಗಿ ಸ್ವಾಗತಿಸಿದ್ದಳು. ಅವಳು ಕಡಿಮೆ ಮಾತನಾಡುವ ಸರಳ ಸ್ವಭಾವದ ಮಹಿಳೆಯಾಗಿದ್ದಳು. ಅವಳು ಚಹಾ ನೀಡಿ, ಅತ್ತೆ, ನಮ್ಮ ಮನೆ ಚಿಕ್ಕದು, ಆದರೆ ನಿಮಗಾಗಿ ಇಲ್ಲಿ ಸದಾಕಾಲ ಜಾಗ ಇದೆ ಎಂದಳು. ಅವರು ಸವಿತಾ ಅವರಿಗೆ ಒಂದು ಕೊಠಡಿಯನ್ನು ಕೊಟ್ಟರು.
ತಾವು ಇಬ್ಬರು ತಮ್ಮ ಇಬ್ಬರು ಮಕ್ಕಳೊಂದಿಗೆ ಹೊರಗಿನ ಕೋಣೆಯ ನೆಲದ ಮೇಲೆ ಮಲಗತೊಡಗಿದರು. ಸವಿತಾ ಅವರು ಬಹಳ ನಿರಾಕರಿಸಿದರು. ಆದರೆ ಮಹೇಶ್ ಹಠದಿಂದ, ಅಮ್ಮ, ನೀವು ನಮ್ಮನ್ನು ಬೆಳೆಸಿದ್ದೀರಿ, ಈಗ ನಿಮ್ಮನ್ನು ನೋಡಿಕೊಳ್ಳುವುದು ನಮ್ಮ ಕರ್ತವ್ಯ ಎಂದನು. ಆ ಕ್ಷಣದಲ್ಲಿ ಸವಿತಾ ಅವರಿಗೆ ಕೊನೆಗೂ ತಮ್ಮ ನಿಜವಾದ ಆಶಯ ಸಿಕ್ಕಂತಾಯಿತು ಅನಿಸಿತು. ಆದರೆ ವಾಸ್ತವಿಕತೆ ಬೇಗನೆ ಸ್ಪಷ್ಟವಾಯಿತು. ಮೊದಲ ವಾರದಲ್ಲೇ ತಮ್ಮ ಇರುವಿಕೆಯೇ ಇವರಿಗೆ ಕಷ್ಟವಾಗುತ್ತಿದೆ ಎಂಬುದು ಅವರಿಗೆ ತಿಳಿಯತೊಡಗಿತು. ಮನೆ ಅಷ್ಟು ಚಿಕ್ಕದಾಗಿತ್ತು, ಯಾರಿಗೂ ಖಾಸಗಿ ಜಾಗವೇ ಇರಲಿಲ್ಲ. ಮಕ್ಕಳು ಅಡಿಗೆ ಮನೆಯಲ್ಲಿ ಕುಳಿತು ಓದುತ್ತಿದ್ದರು, ಏಕೆಂದರೆ ಕೊಠಡಿಯನ್ನು ಈಗ ಸವಿತಾ ಅವರಿಗೆ ನೀಡಲಾಗಿತ್ತು. ಮಾಲತಿ ಮನೆಯ ಸದಸ್ಯರ ಸಂಖ್ಯೆ ಹೆಚ್ಚಾದರೂ ಹೇಗೋ ಊಟವನ್ನು ಹೊಂದಿಸಿಕೊಳ್ಳುತ್ತಿದ್ದಳು. ಸವಿತಾ ಅವರು ಗಮನಿಸಿದರು, ಸೊಸೆ ತನ್ನ ಪಾಲಿನ ಊಟವನ್ನು ಕಡಿಮೆ ಮಾಡಿಕೊಂಡು ತಮಗೆ ತಿನ್ನಲು ಕೊಡುತ್ತಿದ್ದಾಳೆ ಅಂತ. ಮಹೇಶ್ ಕೆಲಸದಿಂದ ದಣಿದು ಮನೆಗೆ ಬರುತ್ತಿದ್ದನು. ಆದರೆ ನೆಮ್ಮದಿಯಾಗಿ ಕುಳಿತುಕೊಳ್ಳಲು ಕೂಡ ಅವನಿಗೆ ಸ್ಥಳ ಇರಲಿಲ್ಲ, ಏಕೆಂದರೆ ಅವನು ಮಕ್ಕಳೊಂದಿಗೆ ಹೊರಗಿನ ಕೋಣೆಯ ನೆಲದ ಮೇಲೆ ಮಲಗಬೇಕಾಗುತ್ತಿತ್ತು. 2ನೇ ವಾರದಲ್ಲಿ ಮಕ್ಕಳ ದೂರುಗಳು ಕೇಳಿಬರಲು ಆರಂಭವಾದವು. 10 ವರ್ಷದ ಮೊಮ್ಮಗ ತನ್ನ ತಾಯಿಯನ್ನು ಕೇಳುತ್ತಿದ್ದನು, ಅಮ್ಮ, ಅಜ್ಜಿ ತಮ್ಮ ಮನೆಗೆ ಯಾವಾಗ ಹೋಗುತ್ತಾರೆ? ನನಗೆ ನನ್ನ ಕೊಠಡಿ ಬೇಕು ಅಂತ. 8 ವರ್ಷದ ಮೊಮ್ಮಗಳು ರಾತ್ರಿ ಅಳುತ್ತಾ ಹಾಲ್ನಲ್ಲಿ ಸರಿಯಾಗಿ ನಿದ್ರೆ ಆಗುವುದಿಲ್ಲ ಎಂದು ಹೇಳುತ್ತಿದ್ದಳು. ಸವಿತಾ ಅವರು ತಮ್ಮ ಚಿಕ್ಕ ಕೊಠಡಿಯಲ್ಲಿ ಕುಳಿತು ಈ ಎಲ್ಲ ಮಾತುಗಳನ್ನು ಕೇಳುತ್ತಿದ್ದರು. ಅವರ ಇಕ್ಕಟ್ಟಿನ ಜೀವನದಲ್ಲಿ ತಾವು ಒಂದು ಭಾರವಾಗಿ ಬಿಟ್ಟಿದ್ದೇನೆ ಎಂಬ ಭಾವನೆ ಅವರಿಗೆ ಕಾಡತೊಡಗಿತು. ಅವರು ಊಟವನ್ನು ಕಡಿಮೆ ಮಾಡತೊಡಗಿದರು, ಹಸಿವೇ ಇಲ್ಲ ಎಂಬಂತೆ ನಟಿಸುತ್ತಿದ್ದರು. ತಮ್ಮ ಕಾರಣದಿಂದ ಮನೆಯ ಖರ್ಚು ಹೆಚ್ಚಾಗಬಾರದು ಎಂಬ ಕಾರಣಕ್ಕೆ. ಮಹೇಶ್ ಗಮನಿಸಿದ, ತಾಯಿ ದಿನದಿಂದ ದಿನಕ್ಕೆ ಕ್ಷೀಣಿಸುತ್ತಿದ್ದಾರೆ ಅಂತ. ಒಂದು ದಿನ ಅವನು, ಅಮ್ಮ, ನೀವು ಸರಿಯಾಗಿ ಊಟ ಏಕೆ ಮಾಡುತ್ತಿಲ್ಲ ಅಂತ ಕೇಳಿದನು. ಮಗನೇ, ವಯಸ್ಸಾದಂತೆ ಹಸಿವು ಕಡಿಮೆ ಆಗುತ್ತದೆ ಎಂದು ಸವಿತಾ ಅವರು ಉತ್ತರಿಸಿದರು. ಅದನ್ನು ಕೇಳಿ ಮಹೇಶ್ ಆತಂಕಗೊಂಡು, ಬನ್ನಿ ಅಮ್ಮ, ನಿಮ್ಮನ್ನು ಡಾಕ್ಟರ್ಗೆ ತೋರಿಸುತ್ತೇನೆ ಎಂದನು. ಆ ಕ್ಷಣದಲ್ಲಿ ಸವಿತಾ ಅವರಿಗೆ ಅವನು ನಿಜವಾಗಿಯೂ ತಾಯಿಯ ಬಗ್ಗೆ ಕಾಳಜಿ ವಹಿಸುತ್ತಿದ್ದಾನೆ ಎಂಬುದು ತಿಳಿಯಿತು. ಆದರೆ ಅದೇ ಸಮಯದಲ್ಲಿ ಸೊಸೆ ಮಾಲತಿಯ ಕಣ್ಣಿನಲ್ಲಿ ಒಂದು ಭಯವನ್ನು ಅವರು ಕಂಡರು. ಡಾಕ್ಟರ್ ಫೀಸ್ ಕೊಡಲೂ ಸಹ ಅವರಿಗೆ ಸಾಧ್ಯವಿಲ್ಲ ಎಂಬ ಆತಂಕ. ಸವಿತಾ ಅವರಿಗೆ ಮತ್ತೆ ಅದೇ ಭಾವನೆ, ತಾವು ಇವರ ಜೀವನದಲ್ಲಿ ಒಂದು ಅಡಚಣೆಯಾಗಿದ್ದೇನೆ ಅನ್ನುವುದು. ಅಷ್ಟರಲ್ಲಿ ಅವರ ಕಿರಿಯ ಮಗಳು ರಶ್ಮಿಯ ಫೋನ್ ಬಂದಿತು. ಅಮ್ಮ, ನಿಮ್ಮನ್ನು ನೋಡಿದ್ದು ಬಹಳ ದಿನಗಳಾಯಿತು, ಕೆಲವು ದಿನಗಳಾದರೂ ನನ್ನ ಮನೆಗೆ ಬನ್ನಿ, ನಿಮ್ಮ ನೆನಪು ತುಂಬ ಬರುತ್ತಿದೆ ಎಂದಳು. ಅದನ್ನು ಕೇಳಿ ಸವಿತಾ ಅವರು ಮನಸ್ಸಿನಲ್ಲೇ ಗುಣಗಿದರು. ಮತ್ತೆ ಅದೇ ಮಾತು, ಕೆಲವು ದಿನಗಳಿಗಾದರೂ ಬನ್ನಿ, ಆದರೆ ಇಲ್ಲೇ ಬಂದು ಇರಿ ಎಂದು ಯಾರೂ ಹೇಳುವುದಿಲ್ಲ ಅಂತ. ಆ ರಾತ್ರಿ ಮಹೇಶ್ ಸವಿತಾ ಅವರೊಂದಿಗೆ ಚಿಕ್ಕ ಅಂಗಣದಲ್ಲಿ ಕುಳಿತು ನಕ್ಷತ್ರಗಳನ್ನು ನೋಡುತ್ತಿದ್ದನು. ಅವನ ಮುಖ ಗಂಭೀರವಾಗಿತ್ತು. ಸವಿತಾ ಅವರಿಗೆ ಕಠಿಣವಾದ ಮಾತು ಬರಲಿದೆ ಎಂಬುದು ಈಗಾಗಲೇ ತಿಳಿದಿತ್ತು. ಅಮ್ಮ ಎಂದು ಅವನು ಆರಂಭಿಸಿದನು, ನಾನು ನಿಮ್ಮನ್ನು ಎಷ್ಟು ಪ್ರೀತಿಸುತ್ತೇನೆ ಎಂಬುದು ನಿಮಗೆ ಗೊತ್ತಿದೆ, ಆದರೆ ನೀವು ಇಲ್ಲಿ ಸಂತೋಷವಾಗಿಲ್ಲ ಎಂಬುದು ನನಗೆ ಕಾಣುತ್ತಿದೆ. ನೀವು ಕೆಲವು ದಿನ ರಶ್ಮಿಯ ಮನೆಗೆ ಹೋದರೆ ಹೇಗೆ? ಅವಳು ಯಾವಾಗಲೂ ನಿಮ್ಮ ಮುದ್ದಿನ ಮಗಳೇ ಆಗಿದ್ದಾಳೆ. ನಿಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳುವ ಪರಿಸ್ಥಿತಿಯೂ ಅವಳಿಗೆ ಇದೆ. ಹೀಗೆ ಹೇಳುವಾಗ ಅವನ ಕಣ್ಣುಗಳು ನೀರಿನಿಂದ ತುಂಬಿದವು. ಅಮ್ಮ, ನೀವು ನಮಗೆ ತೊಂದರೆ ಆಗಬಾರದೆಂದು ನಿಮ್ಮನ್ನೇ ಕಷ್ಟಪಡಿಸಿಕೊಳ್ಳುತ್ತಿರುವುದನ್ನು ನಾನು ನೋಡುತ್ತಿದ್ದೇನೆ ಎಂದು ಅವನು ಮುಂದುವರಿಸಿದನು. ಅವನು ಹೇಳಿದ್ದು ಸತ್ಯವಿತ್ತು. ಸವಿತಾ ಅವರು ತಮ್ಮ ಹಸಿವನ್ನೇ ಮರೆಮಾಚಿ ಎಲ್ಲವೂ ಚೆನ್ನಾಗಿದೆ ಎಂದು ನಟಿಸುತ್ತಿದ್ದರು. ಅವರು ನಿಧಾನ ಸ್ವರದಲ್ಲಿ, ಸರಿ ಮಗನೇ, ನಿನಗೆ ಇದೇ ಸರಿ ಎಂದು ಅನಿಸಿದರೆ ನಾನು ಹೋಗುತ್ತೇನೆ ಅಂತ ಹೇಳಿದರು. ಅದನ್ನು ಕೇಳಿ ಮಹೇಶ್ ತಾಯಿಯನ್ನು ಅಪ್ಪಿಕೊಂಡು ಅಳುತ್ತಾ, ಅಮ್ಮ, ನನ್ನನ್ನು ಕ್ಷಮಿಸಿ, ನಿಮಗೆ ಇನ್ನೂ ಉತ್ತಮ ಮಗನಾಗಿರಬಹುದಿತ್ತು ಎಂದು ಅನಿಸುತ್ತದೆ ಎಂದನು. ಮುಂದಿನ ಬೆಳಗ್ಗೆ ಮಾಲತಿ ಕಣ್ಣೀರಿನಿಂದ ಸವಿತಾ ಅವರ ಕೈ ಹಿಡಿದು, ಅತ್ತೆ, ನನ್ನ ಕೈಯಲ್ಲಿ ನೀಗುತ್ತಿದ್ದರೆ ನೀವು ಸದಾ ಇಲ್ಲೇ ಇರುತ್ತಿದ್ದೀರಿ, ಆದರೆ ಜೀವನ ತುಂಬ ಕಠಿಣವಾಗಿದೆ ಎಂದಳು. ಮೊಮ್ಮಕ್ಕಳು ವಿದಾಯ ಹೇಳುವಾಗ, ಅಜ್ಜಿ, ನೀವು ಸುತ್ತಾಟದಿಂದ ಹಿಂತಿರುಗಿದಾಗ ನನ್ನ ಕೊಠಡಿಯನ್ನು ಮತ್ತೆ ನಿಮಗೆ ಕೊಡುತ್ತೇನೆ ಎಂದರು. ಮಕ್ಕಳಿಗೆ ಅರ್ಥವಾಗುವುದಿಲ್ಲ. ಒಬ್ಬ ಮಗನ ಮನೆಯಿಂದ ಮತ್ತೊಬ್ಬ ಮಗನ ಮನೆಗೆ ಹೋಗುವುದು ಸುತ್ತಾಟವಲ್ಲ, ಅದು ಅನಿವಾರ್ಯತೆ ಅಂತ. ಮಹೇಶ್ ತಾಯಿಯನ್ನು ಬಸ್ ನಿಲ್ದಾಣದವರೆಗೆ ಬಿಡಲು ಬಂದನು. ಬಸ್ ಹೊರಡಲು ಆರಂಭಿಸಿತು. ಸವಿತಾ ಅವರು ಕಿಟಕಿಯಿಂದ ಹೊರಗೆ ನೋಡಿದಾಗ ಮಹೇಶ್ ಇನ್ನು ಅಲ್ಲೇ ನಿಂತು ಕೈ ಬೀಸುತ್ತಿದ್ದನು. ಅವನ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿಕೊಂಡಿತ್ತು. ಚಿಕ್ಕ ಮಗುವಿನಂತೆ ಅಳುತ್ತಿದ್ದನು. ತಮ್ಮ ಎಲ್ಲ ಮಕ್ಕಳಲ್ಲಿ ತಾವು ಹೊರಟಾಗ ನಿಜವಾಗಿಯೂ ಅತ್ತ ಏಕೈಕ ಮಗ ಮಹೇಶ್ ಆಗಿದ್ದನು. ಉಳಿದವರು ದುಃಖದ ನಾಟಕವಷ್ಟೇ ಮಾಡಿದ್ದರು. ಆದರೆ ಮಹೇಶ್ನ ಮನಸ್ಸು ನಿಜವಾಗಿಯೂ ಒಡೆಯುತ್ತಿತ್ತು. ರಶ್ಮಿಯ ಮನೆಗೆ ಹೋಗುವಾಗ ದಾರಿಯಲ್ಲಿ ಸವಿತಾ ಅವರು ಯೋಚಿಸುತ್ತಿದ್ದರು, ನನ್ನ ಮಹೇಶ್
ಎಲ್ಲರಿಗಿಂತ ಬಡವನಾದರೂ ನಿಜವಾಗಿಯೂ ನನ್ನನ್ನು ತನ್ನ ಬಳಿ ಇರಿಸಿಕೊಳ್ಳಲು ಪ್ರಯತ್ನಿಸಿದವನು. ದೊಡ್ಡ ಮಗ ಸುಜಯ್ನು ಅನುಕೂಲಕ್ಕಾಗಿ ಕಳಿಸಿದ. ವಿಶ್ವಾಸ್ ಹೆಂಡತಿಯ ಒತ್ತಡಕ್ಕೆ ಮಣಿದ. ಸ್ವಾತಿ ತನ್ನ ಗಂಡನ ಒತ್ತಡಕ್ಕೆ ಮಣಿದಳು. ಆದರೆ ಮಹೇಶ್ ಮಾತ್ರ ಪ್ರೀತಿಯಿಂದ ಕಳುಹಿಸಿದ. ಏಕೆಂದರೆ ನನಗೆ ಬೇಕಾದುದನ್ನು ತಾನು ನೀಡಲು ಸಾಧ್ಯವಿಲ್ಲ ಎಂಬುದು ಅವನಿಗೆ ತಿಳಿದಿತ್ತು. ಅಂತ ಜೀವನದ ವ್ಯಂಗ್ಯವೇ ಇದು. ಯಾರ ಬಳಿ ಕಡಿಮೆ ಇರುತ್ತದೆಯೋ ಅವರೇ ಹೆಚ್ಚು ಹಂಚಲು ಬಯಸುತ್ತಾರೆ. ಸ್ವಲ್ಪ ಹೊತ್ತಿನ ನಂತರ ಸವಿತಾ ಅವರ ರಶ್ಮಿಯ ಮನೆಯ ಮುಂದೆ ತಲುಪಿದರು. ದೊಡ್ಡದಾದ ಸುಂದರವಾದ ಆ ಮನೆಯನ್ನು ನೋಡಿ ಅವರ ಮನಸ್ಸಿನಲ್ಲಿ, ಸವಿತಾ, ಕೊನೆಗೂ ನಿನ್ನನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುವ ಸ್ಥಳಕ್ಕೆ ಬಂದೆ ಎನಿಸುತ್ತದೆ ಅಂತ ಅಂದುಕೊಂಡರು. ರಶ್ಮಿ ಅವರ ಕಿರಿಯ ಮಗಳು, ಯಾವಾಗಲೂ ತಾಯಿಯ ಮುದ್ದಿನ ಮಗಳು. ಅವಳಿಗೆ ಎಲ್ಲಕ್ಕಿಂತ ಹೆಚ್ಚು ಅವಕಾಶಗಳು ದೊರೆಯುತ್ತಿದ್ದವು. ತಾಯಿ ಬಾಗಿಲು ತಟ್ಟುವ ಮುನ್ನವೇ ರಶ್ಮಿ ಬಾಗಿಲು ತೆರೆದಳು. ಅವಳು ತಾಯಿಯ ಬ್ಯಾಗ್ ತೆಗೆದುಕೊಂಡು ಅವರನ್ನು ಬಿಗಿಯಾಗಿ ಅಪ್ಪಿಕೊಂಡು, ಅಮ್ಮ, ನೀವು ನನ್ನ ಬಳಿ ಬಂದಿರುವುದು ನನಗೆ ತುಂಬಾ ಸಂತೋಷವಾಗಿದೆ ಎಂದಳು. ಮನೆಯ ಒಳಭಾಗವು ಅಷ್ಟೇ ಸುಂದರವಾಗಿತ್ತು. ಅಂದವಾದ ಪೀಠೋಪಕರಣಗಳು, ದೊಡ್ಡ ಟಿವಿ, ಎಲ್ಲವೂ ಸ್ವಚ್ಛವಾಗಿ ಅಚ್ಚುಕಟ್ಟಾಗಿ ಇದ್ದಿತು. ರಶ್ಮಿ ತಾಯಿಯನ್ನ ಒಂದು ಕೊಠಡಿಯೊಳಗೆ ಕರೆದುಕೊಂಡು ಹೋದಳು. ಅದರಲ್ಲಿ ಸ್ವಂತ ಸ್ನಾನಗೃಹ, ಡಬಲ್ ಬೆಡ್ ಮತ್ತು ಏರ್ ಕಂಡೀಷನರ್ ಇದ್ದಿತು. ಅಮ್ಮ, ಇದು ನಿಮ್ಮ ಕೊಠಡಿ, ಈ ಮನೆ ಕೂಡ ನಿಮ್ಮದೇ ಎಂದು ಹೇಳಿದಳು. ಅನೇಕ ತಿಂಗಳ ಬಳಿಕ ಇದು ನಿಮ್ಮ ಮನೆ ಎಂಬ ಮಾತು ಸವಿತಾ ಅವರ ಕಿವಿಗೆ ಬಿದ್ದಿತು. ಅವರ ಹೃದಯಕ್ಕೆ ಅದು ಅಪಾರ ಸಾಂತ್ವನ ನೀಡಿತು. ಮೊದಲ ಕೆಲವು ದಿನಗಳು ಅವರು ನಿಜವಾಗಿಯೂ ರಾಣಿಯಂತೆ ಬದುಕಿದರು. ರಶ್ಮಿ ತನ್ನ ನೆರೆಹೊರೆಯವರಿಗೆ ತಾಯಿಯನ್ನ ಪರಿಚಯಿಸುತ್ತಾ, ಇವರು ನನ್ನ ಪ್ರೀತಿಯ ಅಮ್ಮ, ಈಗ ನನ್ನ ಜೊತೆ ಇರಲು ಬಂದಿದ್ದಾರೆ ಎಂದು ಹೆಮ್ಮೆಯಿಂದ ಹೇಳುತ್ತಿದ್ದಳು. ಅವರು ಒಟ್ಟಿಗೆ ಊಟ ಮಾಡುತ್ತಿದ್ದರು. ದೊಡ್ಡ ಸೋಫಾದ ಮೇಲೆ ಕೂತು ಟಿವಿ ನೋಡುತ್ತಿದ್ದರು. ಇದನ್ನೆಲ್ಲ ನೋಡಿ ಸವಿತಾ ಅವರ ಮನಸ್ಸಿಗೆ ಶಾಂತಿ ದೊರಕಿತು. ಬಹುಶಃ ಕೊನೆಗೂ ನನಗೆ ನನ್ನ ಸ್ಥಳ ಸಿಕ್ಕಿದಂತಾಯಿತು ಎಂದು ಅವರು ಯೋಚಿಸಿದರು. ಆದರೆ 2ನೆಯ ವಾರದಲ್ಲಿ ಅವರು ರಶ್ಮಿಯ ಗಂಡ ರಾಕೇಶ್ನ ನಿಜ ಸ್ವಭಾವವನ್ನು ಅರಿತುಕೊಂಡರು. ಅವನು ದೊಡ್ಡ ಕಂಪನಿಯಲ್ಲಿ ಉನ್ನತ ಹುದ್ದೆಯಲ್ಲಿ ಕೆಲಸ ಮಾಡುತ್ತಿದ್ದನು, ಚೆನ್ನಾಗಿ ಸಂಪಾದಿಸುತ್ತಿದ್ದನು. ಆದರೆ ಅವನ ತಂದೆ ತಾಯಿ ಪ್ರತಿ ಭಾನುವಾರ ಊಟಕ್ಕೆ ಬರುತ್ತಿದ್ದರು. ಮೊದಲ ಬಾರಿ ಅವರು ಸವಿತಾ ಅವರನ್ನು ಅಲ್ಲಿ ಕಂಡಾಗ ವಾತಾವರಣದಲ್ಲಿ ಏನೋ ತಣ್ಣನೆಯ ಅಸಹಜತೆ ತುಂಬಿತ್ತು. ರಾಕೇಶ್ನ ತಾಯಿ ಕಷ್ಟಪಟ್ಟು ನಮಸ್ಕಾರ ಹೇಳಿದರು. ಅವನ ತಂದೆ ವ್ಯಂಗ್ಯವಾಗಿ, ವಯಸ್ಸಾದವರು ಸ್ವತಂತ್ರವಾಗಿ ಬದುಕುವುದನ್ನು ಕಲಿಯಬೇಕು ಎಂದು ಹೇಳಿದರು. ರಶ್ಮಿ ಸಂಕೋಚಗೊಂಡಳು. ಮಾತು ಬದಲಾಯಿಸಲು ಪ್ರಯತ್ನಿಸಿದಳು. ಆದರೆ ಸವಿತಾ ಅವರಿಗೆ ಅದು ತಮ್ಮ ಬಗ್ಗೆ ಹೇಳಲಾಗುತ್ತಿದೆ ಎಂಬುದು ಸ್ಪಷ್ಟವಾಗಿತ್ತು. ಮುಂದಿನ ದಿನವೇ ರಾಕೇಶ್ ನೇರವಾಗಿ, ಅತ್ತೆ, ನಮ್ಮ ಕುಟುಂಬದಲ್ಲಿ ಪ್ರತಿಯೊಂದು ಪೀಳಿಗೆಯವರಿಗೂ ತಮ್ಮದೇ ಪ್ರತ್ಯೇಕ ಸ್ಥಳ ಇರಬೇಕು ಎಂಬ ನಂಬಿಕೆ ಇದೆ. ನನ್ನ ತಂದೆ ತಾಯಿಯೂ ನಮ್ಮೊಂದಿಗೆ ವಾಸಿಸುವುದಿಲ್ಲ ಅಂತ ಹೇಳಿದನು. ಅವನ ಉದ್ದೇಶ ಸ್ಪಷ್ಟವಾಗಿತ್ತು. ರಶ್ಮಿ ತಕ್ಷಣ, ರಾಕೇಶ್, ಅಮ್ಮ ಯಾರಿಗೂ ತೊಂದರೆ ಕೊಡುತ್ತಿಲ್ಲ ಎಂದಳು. ಅದಕ್ಕೆ ಅವನು, ಇದು ತೊಂದರೆಯ ವಿಷಯವಲ್ಲ ರಶ್ಮಿ, ಇದು ಸಿದ್ಧಾಂತದ ವಿಷಯ ಎಂದನು. ಆ ಕ್ಷಣದಲ್ಲಿ ಸವಿತಾ ಅವರಿಗೆ ರಶ್ಮಿಯ ಮೇಲೆ ಅವಳ ಗಂಡ, ಮಾವ, ಅತ್ತೆಯವರ ಒತ್ತಡ ಹೆಚ್ಚುತ್ತಿದೆ ಎಂಬುದು ತಿಳಿಯಿತು. ರಶ್ಮಿ ತನ್ನ ಗಂಡನೊಂದಿಗೆ ನಿಧಾನವಾಗಿ ವಾದಿಸುತ್ತಿದ್ದಳು. ಆದರೆ ತಾಯಿ ಎದುರು ಬಂದಾಗ ಮಾತುಗಳನ್ನು ನಿಲ್ಲಿಸುತ್ತಿದ್ದಳು. ದಿನದಿಂದ ದಿನಕ್ಕೆ ರಶ್ಮಿ ಹೆಚ್ಚು ಒತ್ತಡಕ್ಕೆ ಒಳಗಾಗುತ್ತಿದ್ದಳು. ಅವಳು ತನ್ನ ಮನಸ್ಸಿನ ಒಳಗೆ ಕಿರಿಕಿರಿ ಅನುಭವಿಸುತ್ತಾ ಹೋಗುತ್ತಿದ್ದಳು. ಸವಿತಾ ಅವರಿಗೆ ತಮ್ಮ ಇರುವಿಕೆಯೇ ಮಗಳ ವೈವಾಹಿಕ ಜೀವನದಲ್ಲಿ ಬಿರುಕು ಮೂಡಿಸುತ್ತಿದೆ ಎಂಬುದು ಸ್ಪಷ್ಟವಾಗತೊಡಗಿತು. ಹಿಂದೆ ಸ್ವಾತಿಯ ಜೀವನದಲ್ಲಿ ನಡೆದಂತೆ 4ನೆಯ ವಾರದಲ್ಲಿ ನಡೆದ ಒಂದು ಘಟನೆ ಅವರನ್ನು ಆಳವಾಗಿ ಅವಮಾನಿಸಿತು. ರಾಕೇಶ್ ಒಂದು ದಿನ ರಶ್ಮಿಗೆ, ನನ್ನ ಕಚೇರಿಯ ಕೆಲವು ಹಿರಿಯ ಅಧಿಕಾರಿಗಳು ಇಂದು ರಾತ್ರಿ ಊಟಕ್ಕೆ ಬರುತ್ತಿದ್ದಾರೆ. ಇದು ನನ್ನ ವೃತ್ತಿ ಜೀವನಕ್ಕೆ ಬಹಳ ಮಹತ್ವದ್ದಾಗಿದೆ ಅಂತ ಹೇಳಿದನು. ಸ್ವಲ್ಪ ಹೊತ್ತಿನ ನಂತರ ರಶ್ಮಿ ತಾಯಿಯ ಬಳಿಗೆ ಬಂದು ಸಂಕೋಚದಿಂದ, ಅಮ್ಮ, ನೀವು ಇಂದು ರಾತ್ರಿ ನನ್ನ ಒಬ್ಬ ಸ್ನೇಹಿತೆಯ ಮನೆಯಲ್ಲಿ ಉಳಿದರೆ ಹೇಗೆ? ಇಲ್ಲಿ ಒಂದು ಅಧಿಕೃತ ಔತಣಕೂಟ ಇದೆ ಅಂತ ಹೇಳಿದಳು. ಸವಿತಾ ಅವರು ಆಶ್ಚರ್ಯದಿಂದ, ಮಗಳೇ, ನಾನು ನಿನ್ನ ತಾಯಿ ಇದ್ದೇನೆ. ತಾಯಿಯನ್ನು ಮರೆ ಮಾಡಬೇಕಾದಂತಹ ಸಮಸ್ಯೆ ಏನು ಅಂತ ಕೇಳಿದರು. ಅದನ್ನು ಕೇಳಿ ರಶ್ಮಿ ಅಳುತ್ತಾ, ಅಮ್ಮ, ಹಾಗಲ್ಲ, ರಾಕೇಶ್ ಈ ಔತಣಕೂಟದ ಬಗ್ಗೆ ತುಂಬ ಆತಂಕದಲ್ಲಿದ್ದಾನೆ. ಎಲ್ಲರೂ ಪ್ರಭಾವಿತರಾದರೆ ಅವನಿಗೆ ಪದೋನ್ನತಿ ಸಿಗಬಹುದು ಎಂದು ಹೇಳುತ್ತಿದ್ದಾನೆ ಅಂದಳು. ಸವಿತಾ ಅವರು ಮೃದುವಾದ ಸ್ವರದಲ್ಲಿ, ಹಾಗಾದರೆ ಒಂದು ವೃದ್ಧ ತಾಯಿ ಕೆಟ್ಟ ಪ್ರಭಾವ ಬೀರುತ್ತಾಳೆಯೇ ಅಂತ ಕೇಳಿದರು. ರಶ್ಮಿಗೆ ಉತ್ತರಿಸಲು ಸಾಧ್ಯವಾಗಲಿಲ್ಲ. ಅವಳು ಕೇವಲ ಅಳುತ್ತಾ, ಅಮ್ಮ, ನನ್ನನ್ನು ಕ್ಷಮಿಸಿ ಎಂದಳು. ಆ ರಾತ್ರಿ ಸವಿತಾ ಅವರು ಹಿಂಬದಿಯ ಕೊಠಡಿಯಲ್ಲಿ ಮಲಗಿಕೊಂಡು ಹೊರಗಿನಿಂದ ಬರುತ್ತಿದ್ದ ನಗು, ಮಾತು, ಸಂಭ್ರಮದ ಧ್ವನಿಗಳನ್ನು ಕೇಳುತ್ತಾ ಮೌನವಾಗಿ ಯೋಚಿಸುತ್ತಿದ್ದರು. ನಾನು ನನ್ನ 5 ಮಕ್ಕಳನ್ನು ಬೆಳೆಯಿಸಿದೆ, ಆದರೆ ನನಗಾಗಿ ಒಂದು ಮನೆಯನ್ನು ಕಟ್ಟಿಕೊಳ್ಳಲಿಲ್ಲ ಅಂತ. ಮುಂದಿನ ದಿನ ರಾಕೇಶ್ ನೇರವಾಗಿ ಅವರ ಬಳಿಗೆ ಬಂದು, ಅತ್ತೆ, ನೀವು ಕೆಲವು ದಿನ ಎಲ್ಲಾದರೂ ಸುತ್ತಾಡಿ ಬನ್ನಿ ಅಂತ ಹೇಳಿದನು. ತಕ್ಷಣ ರಶ್ಮಿ ಮಾತು ಕಡಿದು, ಈ ವಯಸ್ಸಲ್ಲಿ ಅಮ್ಮ ಎಲ್ಲಿಗೆ ಹೋಗುತ್ತಾರೆ ಎಂದು ಕೇಳಿದಳು. ರಾಕೇಶ್ ವ್ಯಂಗ್ಯವಾಗಿ, ಇನ್ನೂ ಉಳಿದ ಮಕ್ಕಳು ಇದ್ದಾರಲ್ಲ,
ನಿಮ್ಮ ಅಣ್ಣ ಸುಜಯ್ ಯಾವಾಗಲೂ ಅಮ್ಮನ ವಿಚಾರ ಕೇಳುತ್ತಾನೆ ಎಂದನು. ಮತ್ತೊಮ್ಮೆ ಅವರನ್ನು ಅದೇ ಹಳೆಯ ಚಕ್ರಕ್ಕೆ ತಳ್ಳಲಾಗುತ್ತಿತ್ತು. ಇದಕ್ಕೂ ಮೊದಲು ತಿರಸ್ಕರಿಸಿದ್ದ ಮಕ್ಕಳ ಮನೆಗಳಿಗೆ. ಸವಿತಾ ಅವರು ಶಾಂತವಾದ ಸ್ವರದಲ್ಲಿ, ಮಗನೇ, ನಾನು ಎಲ್ಲರ ಮನೆಗಳಿಗೂ ಹೋಗಿದ್ದೇನೆ. ಎಲ್ಲರೂ ನನ್ನನ್ನು ಮುಂದೆ ಕಳುಹಿಸಿದ್ದಾರೆ ಅಂತ ಹೇಳಿದರು. ರಾಕೇಶ್ ಕ್ಷಣಕಾಲ ಮೌನವಾಗಿದ್ದು ನಂತರ, ಅತ್ತೆ, ಕಳುಹಿಸಿದ್ದಾರೆ ಎಂದಲ್ಲ, ಎಲ್ಲರೂ ಸೇರಿ ನಿಮ್ಮ ಜವಾಬ್ದಾರಿಯನ್ನು ಹಂಚಿಕೊಳ್ಳಲು ಬಯಸುತ್ತಾರೆ ಅಂತ ಹೇಳಿದನು. ಹಂಚಿಕೊಳ್ಳಲು? ಸವಿತಾ ಅವರ ಮನಸ್ಸು ನೊಂದು ಹೋಯಿತು. ನಾನು ಯಾವುದೋ ಒಂದು ವಸ್ತುವೇ, ಬೇರೆ ಬೇರೆ ಸ್ಥಳಗಳಲ್ಲಿ ಇಟ್ಟು ಬಳಸುವ ಒಂದು ವಸ್ತುವೇ ಅಂದುಕೊಂಡರು. ಅವರು ರಶ್ಮಿಯು ರಾಕೇಶ್ನತ್ತ ಕೋಪದಿಂದ ನೋಡುತ್ತಿರುವುದನ್ನು ಗಮನಿಸಿದರು. ಆ ರಾತ್ರಿ ರಶ್ಮಿ ತನ್ನ ಅಣ್ಣ ತಮ್ಮಂದಿರೊಂದಿಗೆ ಫೋನಿನಲ್ಲಿ ಮಾತನಾಡುತ್ತಿರುವುದನ್ನು ಸವಿತಾ ಅವರು ಕೇಳಿದರು. ಎಲ್ಲರೂ ಸೇರಿ ತಾಯಿಯ ಭವಿಷ್ಯವನ್ನು ನಿರ್ಧರಿಸುತ್ತಿದ್ದರು. ಅವರು ಯಾವುದೋ ಒಂದು ವಸ್ತುವಿನಂತೆ. ರಶ್ಮಿ ಹೇಳುತ್ತಿದ್ದಳು, ಅಣ್ಣ, ಅಮ್ಮನನ್ನು ಸದಾಕಾಲ ನನ್ನ ಬಳಿಯೇ ಇಟ್ಟುಕೊಳ್ಳಲು ನನಗೆ ಇಷ್ಟ. ಆದರೆ ನಾನು ಏನು ಮಾಡಲಿ? ರಾಕೇಶ್ ಪ್ರತಿದಿನ ನನ್ನೊಂದಿಗೆ ಜಗಳ ಮಾಡುತ್ತಾನೆ. ಅಮ್ಮ ಇದನ್ನೆಲ್ಲ ಕೇಳಿದರೆ ನನಗೆ ತುಂಬ ನೋವಾಗುತ್ತದೆ ಅಂತ. ಅಷ್ಟರಲ್ಲಿ ಸುಜಯ್ನ ಧ್ವನಿ ಕೇಳಿಸಿತು. ಅಮ್ಮನನ್ನು ನಾವೆಲ್ಲರೂ ಏಕೆ ಹಂಚಿಕೊಳ್ಳಬಾರದು? ಪ್ರತಿಯೊಬ್ಬರೂ ವರ್ಷಕ್ಕೆ 2 ತಿಂಗಳು ಅಥವಾ 2 ತಿಂಗಳು ಇಟ್ಟುಕೊಳ್ಳೋಣ ಅಂತ. ಅದೇ ಸಂಜೆ ರಶ್ಮಿ ತಾಯಿಯ ಬಳಿಗೆ ಬಂದು, ಅಮ್ಮ, ಎಲ್ಲರೂ ಒಪ್ಪಿಕೊಂಡಿದ್ದಾರೆ. ಪ್ರತಿಯೊಬ್ಬರು ವರ್ಷದಲ್ಲಿ 2 ತಿಂಗಳು ನಿಮ್ಮನ್ನು ತಮ್ಮ ಜೊತೆ ಇಟ್ಟುಕೊಳ್ಳುತ್ತಾರೆ. ಹೀಗೆ ನೀವು ಯಾರಿಗೂ ಭಾರವಾಗುವುದಿಲ್ಲ ಅಂತ ಹೇಳಿದಳು. ಸವಿತಾ ಅವರು ನಿಧಾನ ಸ್ವರದಲ್ಲಿ, ಮಗಳೇ, ನನಗೆ ಬೇಕಾಗಿರುವುದು ಒಂದೇ ಒಂದು ಸ್ಥಳ. ನಾನು ಸದಾಕಾಲ ನೆಲೆಸಲು ಒಂದು ನಿಜವಾದ ಮನೆ ಅಂತ ಹೇಳಿದರು. ರಶ್ಮಿ ಕಣ್ಣೀರಿನಿಂದ, ಅಮ್ಮ, ನನಗೆ ಅರ್ಥವಾಗುತ್ತದೆ. ಆದರೆ ನಾನು ಏನು ಮಾಡಲಿ? ನಾನು ತುಂಬ ಒತ್ತಡಕ್ಕೆ ಒಳಗಾಗಿದ್ದೇನೆ. ರಾಕೇಶ್ ಪ್ರತಿದಿನ ನನ್ನೊಂದಿಗೆ ಜಗಳ ಮಾಡುತ್ತಾನೆ ಅಂತ ಹೇಳಿ ಅವಳು ಅಳತೊಡಗಿದಳು. ಸವಿತಾ ಅವರು ಅವಳ ಕೈ ಹಿಡಿದು, ಮಗಳೇ, ಪ್ರತಿಯೊಬ್ಬರಿಗೂ ತಮ್ಮದೇ ಅನಿವಾರ್ಯತೆಗಳಿರುತ್ತವೆ. ಇಲ್ಲದಿದ್ದರೆ ನಾನು ಹೀಗೆ ಮನೆ ಮನೆಗೆ ಅಲೆದಾಡುತ್ತಿರಲಿಲ್ಲ ಎಂದರು. ಆದರೆ ಮನಸ್ಸಿನಲ್ಲಿ ಅವರು ಯೋಚಿಸಿದರು, ನನ್ನ 5 ಮಕ್ಕಳು ಸೇರಿ ನಾನು ಒಂದು ಭಾರ ಎಂದು ನಿರ್ಧರಿಸಿದ್ದಾರೆ. ಒಬ್ಬರಿಂದ ಮತ್ತೊಬ್ಬರಿಗೆ ತಳ್ಳಬೇಕಾದ ಭಾರ. ಸ್ವಲ್ಪ ಕ್ಷಣ ಯೋಚಿಸಿದ ನಂತರ ಅವರು ಶಾಂತ ಸ್ವರದಲ್ಲಿ, ಮಗಳೇ, ನಿನ್ನ ಉಳಿದ 4 ಅಣ್ಣ ತಮ್ಮಂದಿರನ್ನು ಇಲ್ಲಿ ಕರೆಯಿಸು. ನನಗೆ ನಿಮ್ಮೆಲ್ಲರೊಂದಿಗೆ ಒಂದು ಮುಖ್ಯವಾದ ಮಾತು ಮಾತನಾಡಬೇಕಿದೆ ಅಂತ ಹೇಳಿದರು. ಆ ಮಾತು ಕೇಳುತ್ತಿದ್ದಂತೆಯೇ ಕೊಠಡಿಯಲ್ಲಿ ನಿಶಬ್ದ ಆವರಿಸಿತು. ಮುಂದಿನ ದಿನ 4 ಮಕ್ಕಳು ಕೂಡ ಬಂದರು. ಎಲ್ಲರೂ ಒಂದೇ ಜಾಗದಲ್ಲಿ ಕುಳಿತಿದ್ದರು. ಆಗ ಸವಿತಾ ಅವರು ಶಾಂತವಾಗಿ ಮಾತನಾಡಲು ಆರಂಭಿಸಿದರು. ಮಕ್ಕಳೇ, ನನ್ನ 45 ವರ್ಷದ ಸೇವೆಗೆ ಸಿಕ್ಕ ಫಲ ಇದೇನಾ? ನಾನು ಈಗ ಹಳೆಯ ವಸ್ತುವಾಗಿ ಬಿಟ್ಟಿದ್ದೇನೆಯೇ? ಯಾರೂ ತಮ್ಮ ಬಳಿ ಹೆಚ್ಚು ದಿನ ಇಟ್ಟುಕೊಳ್ಳಲು ಇಷ್ಟಪಡದ ವಸ್ತುವಾಗಿ. ಅದಕ್ಕಾಗಿ ನನ್ನನ್ನೀಗ ನಿಮ್ಮೊಳಗೆ ಹಂಚಿಕೊಳ್ಳಲು ತೀರ್ಮಾನಿಸಿದ್ದೀರಿ ಅಂತ ಕೇಳಿದರು. 5 ಕಣ್ಣುಗಳು ನಾಚಿಕೆಯಿಂದ ತಗ್ಗಿದವು. ಸುಜಯ್ ನಿಧಾನ ಧ್ವನಿಯಲ್ಲಿ, ಅಮ್ಮ, ನಾವು ಕೇವಲ ಜವಾಬ್ದಾರಿಯನ್ನು ಎಲ್ಲರೂ ಹಂಚಿಕೊಳ್ಳುವ ಮಾರ್ಗವನ್ನೇ ಹುಡುಕುತ್ತಿದ್ದೇವೆ ಅಂತ ಹೇಳಿದನು. ಜವಾಬ್ದಾರಿ? ಸವಿತಾ ಅವರ ಧ್ವನಿ ಗಟ್ಟಿಯಾಯಿತು. ಜವಾಬ್ದಾರಿ ಅಂದರೆ ನನಗೆ ಒಂದು ಮನೆ ಕೊಡುವುದು. ನಾನು ಇದು ನನ್ನ ಮನೆ ಎಂದು ಹೇಳಿಕೊಳ್ಳಬಹುದಾದ ಒಂದು ಸ್ಥಳ. ಪ್ರತಿ 2 ತಿಂಗಳಿಗೆ ನನ್ನನ್ನು ಮತ್ತೊಬ್ಬರ ತಲೆಯ ಮೇಲೆ ಹಾಕುವುದಲ್ಲ. ಅವರು ಕ್ಷಣಕಾಲ ನಿಂತು ಪ್ರತಿಯೊಬ್ಬರ ಮುಖವನ್ನ ನೋಡಿದರು. ನಿಮ್ಮಲ್ಲಿ ಪ್ರತಿಯೊಬ್ಬರನ್ನ ಬೆಳೆಸಲು ನಾನು ಎಷ್ಟೋ ರಾತ್ರಿಗಳು ನಿದ್ರೆ ಮಾಡದೆ ಕಳೆದಿದ್ದೇನೆ ಎಂಬುದು ನಿಮಗೆ ಗೊತ್ತೇ? ಎಷ್ಟು ಬಾರಿ ನಾನು ಹಸಿದೇ ಉಳಿದು ನೀವು ಹೊಟ್ಟೆ ತುಂಬ ತಿನ್ನುವಂತೆ ನೋಡಿಕೊಂಡಿದ್ದೇನೆ. ನನ್ನ ಎಷ್ಟೋ ಕನಸುಗಳನ್ನು ತ್ಯಾಗ ಮಾಡಿದ್ದೇನೆ, ನಿಮ್ಮ ಕನಸುಗಳು ನನಸಾಗಲೆಂದು ಅಂತ ಹೇಳುವಾಗ ಅವರ ಧ್ವನಿ ನಡುಗಿತು. ಇಂದು ನನ್ನ ಜೀವನದ ಈ ಅಂತಿಮ ಹಂತದಲ್ಲಿ ನನಗೆ ಬೇಕಾಗಿರುವುದು ಕೇವಲ ಒಂದು ಚಿಕ್ಕ ಕೋಣೆ. ಆದರೆ ನೀವು ನನ್ನನ್ನು ಒಂದು ಭಾರವೆಂದು ನೋಡುತ್ತಿದ್ದೀರಿ. ಒಬ್ಬರ ಮೇಲೆ ಹೆಚ್ಚು ಹೊರೆ ಬೀಳಬಾರದೆಂದು ಸಮನಾಗಿ ಹಂಚಿಕೊಳ್ಳಬೇಕಾದ ಭಾರವೆಂದು ಅಂತ ಹೇಳಿದಾಗ ರಶ್ಮಿ ಅಳುತ್ತಾ, ಅಮ್ಮ, ಹಾಗಲ್ಲ, ನಾವು ನಿಮ್ಮನ್ನು ಪ್ರೀತಿಸುತ್ತೇವೆ ಅಂದಳು. ಪ್ರೀತಿ? ಸವಿತಾ ಅವರ ಕಣ್ಣುಗಳಲ್ಲಿ ನೋವು ತುಂಬಿತ್ತು. ನಿಮಗೆ ನನ್ನ ಮೇಲೆ ಪ್ರೀತಿ ಇಲ್ಲ. ನಿಮಗೆ ಸಮಾಜದ ಭಯ ಇದೆ. ಇತರರ ಕಣ್ಣಿನಲ್ಲಿ ಒಳ್ಳೆಯ ಮಕ್ಕಳಂತೆ ಕಾಣಬೇಕೆಂಬ ಒತ್ತಡ ಇದೆ. ಮತ್ತು ನನ್ನನ್ನು ಬಿಟ್ಟು ಬಿಡುತ್ತಿರುವ ಅಪರಾಧ ಬೋಧ ಇದೆ ಅಂದರು. ವಿಶ್ವಾಸ್ ನಿಧಾನ ಸ್ವರದಲ್ಲಿ, ಅಮ್ಮ, ನಮ್ಮ ಪರಿಸ್ಥಿತಿಗಳು ಕಷ್ಟಕರವಾಗಿವೆ ಅಂತ ಹೇಳಿದನು. ಕಷ್ಟಕರವೇ? ಸವಿತಾ ಅವರು ನೇರವಾಗಿ ಅವನತ್ತ ನೋಡಿದರು. ನೀವು ಒಮ್ಮೆ ಹೋಟೆಲ್ನಲ್ಲಿ ಒಂದು ರಾತ್ರಿ ಊಟಕ್ಕೆ ಖರ್ಚು ಮಾಡುವ ಹಣ ನನ್ನನ್ನು 1 ತಿಂಗಳು ನೋಡಿಕೊಳ್ಳಲು ಸಾಕಾಗುತ್ತದೆ. ಪ್ರತಿಯೊಬ್ಬರಿಗೂ ಒಂದು ನೆಪ ಇದೆ ಅಂತ ಹೇಳಿ ಅವರು ಎಲ್ಲರತ್ತ ದೃಷ್ಟಿ ಹರಿಸಿದರು. ಸತ್ಯ ಏನೆಂದರೆ ನಿಮಗೆ ನನ್ನ ಬಗ್ಗೆ ನಾಚಿಕೆ. ನಿಮ್ಮ ತಾಯಿ ವಯಸ್ಸಾದವಳು, ವಿಧವೆ, ತನ್ನದೇ ಮನೆ ಇಲ್ಲದವಳು, ನಿಮ್ಮ ಮೇಲೆ ಅವಲಂಬಿತಳಾಗಿದ್ದಾಳೆ. ಇದಕ್ಕೆ ನಿಮಗೆ ನಾಚಿಕೆ. ಅದಕ್ಕೆ ವಿಶೇಷ ಅತಿಥಿಗಳು ಬಂದಾಗ ನನ್ನನ್ನು ಮರೆ ಮಾಡುತ್ತೀರಿ ಅಂತ ಹೇಳಿದರು. ಸುಜಯ್ ತಕ್ಷಣ, ಅಮ್ಮ, ನೀವು ನಮ್ಮ ಮೇಲೆ ಅನ್ಯಾಯ ಮಾಡುತ್ತಿದ್ದೀರಿ ಎಂದನು. ಅನ್ಯಾಯವೇ? ಸವಿತಾ ಅವರ ಧ್ವನಿ ಈಗ ಕಂಪಿಸುತ್ತಿತ್ತು.
ಅನ್ಯಾಯ ಅಂದರೆ 5 ಮಕ್ಕಳನ್ನು ಬೆಳೆಸಿ ಅವರು ವೃದ್ಧಾಪ್ಯದಲ್ಲಿ ನಮ್ಮ ಆಸರೆಯಾಗುತ್ತಾರೆ ಎಂದು ನಂಬುವುದು. ಆದರೆ ಕೊನೆಯಲ್ಲಿ ಅದೇ ಮಕ್ಕಳ ಬಾಗಿಲಲ್ಲಿ ಆಶ್ರಯಕ್ಕಾಗಿ ನಿಲ್ಲಬೇಕಾದ ಸ್ಥಿತಿ ಬರುವುದು. ಅನ್ಯಾಯ ಅಂದರೆ ತನ್ನ ಸಂಪೂರ್ಣ ಜೀವನವನ್ನೇ ಕೊಟ್ಟು ಪ್ರತಿಯಾಗಿ ತಿರಸ್ಕಾರವನ್ನು ಪಡೆಯುವುದು. ಅನ್ಯಾಯ ಅಂದರೆ ನಿಮ್ಮ ಪ್ರೀತಿ ನಿಜವೆಂದು ನಂಬುವುದು. ಆದರೆ ವಾಸ್ತವದಲ್ಲಿ ನೀವು ಬಯಸುವುದೇ ನಾನು ನಿಮ್ಮ ಬದುಕಿನಿಂದ ಅಳಿದು ಹೋಗುವುದನ್ನು. ಆದರೆ ನಿಮ್ಮ ಒಳ್ಳೆಯ ಮಕ್ಕಳು ಎಂಬ ಚಿತ್ರ ಮಾತ್ರ ಕಳೆದು ಹೋಗಬಾರದು ಅಂತ ಹೇಳಿ ಅವರು ಆಳವಾಗಿ ಉಸಿರೆಳೆದರು. ನೀವು ನನ್ನನ್ನು ತಳ್ಳಿ ಹಾಕಲು ಬಯಸುತ್ತೀರಿ, ಅದು ಕೂಡ ಯಾವುದೇ ಲಜ್ಜೆ ಇಲ್ಲದೆ ಎಂದು ಸವಿತಾ ಅವರು ಮಾತು ಮುಗಿಸಿದರು. ಅಷ್ಟರಲ್ಲಿ ವಿಶ್ವಾಸ್ ಗಟ್ಟಿ ಸ್ವರದಲ್ಲಿ, ಅಮ್ಮ, ಹಾಗಾದರೆ ನೀವು ಏನು ಬಯಸುತ್ತೀರಿ? ಒಂದೇ ಮನೆಯಲ್ಲಿ ಇರಬೇಕು ಅಂದರೆ ಯಾರ ಜೊತೆ ಇರುತ್ತೀರಿ ಅಂತ ಕೇಳಿದನು. ಸವಿತಾ ಅವರು ಶಾಂತವಾಗಿ ಉತ್ತರಿಸಿದರು, ನಾನು ನಿಮ್ಮಲ್ಲಿ ಯಾರೊಂದಿಗೂ ಇರಲು ಬಯಸುವುದಿಲ್ಲ. ನಿಮ್ಮ ಜೀವನದಲ್ಲಿ ಸಮಸ್ಯೆ ಆಗಲು ನಾನು ಇನ್ನೂ ಇಷ್ಟಪಡುವುದಿಲ್ಲ. ಇನ್ನು ಮುಂದೆ ನಾನು ಸಹಿಸಿಕೊಂಡು ಹೋಗಬೇಕಾದ ತಾಯಿಯಾಗಿ ಉಳಿಯುವುದಿಲ್ಲ. ನನ್ನ ಜೀವನದ ಕೊನೆಯ ವರ್ಷಗಳಲ್ಲಿ ನನಗೆ ಬೇಕಾಗಿರುವುದು ಗೌರವ. ನಿಮ್ಮಲ್ಲಿ ಯಾರೂ ನನಗೆ ಕೊಡಲಾಗದ ಗೌರವ ಅಂತ ಹೇಳಿ ಅವರು ತಮ್ಮ ಹಳೆಯ ಸೂಟ್ಕೇಸ್ ಕೈಗೆತ್ತಿಕೊಂಡರು. ಇಂದಿನಿಂದ ನೀವು ಎಲ್ಲರೂ ನನ್ನಿಂದ ಮುಕ್ತರು. ಈ ತೋರಿಕೆಯ ದಯೆಯನ್ನು ನಾನು ಇನ್ನು ಪ್ರೀತಿ ಎಂದು ಕರೆಯುವುದಿಲ್ಲ. ನಾನು ನನ್ನನ್ನು ಒಂದು ಸಾಮಾಜಿಕ ಭಾರವೆಂದು ಅಲ್ಲ, ಒಬ್ಬ ಮನುಷ್ಯಳೆಂದು ಕಾಣುವ ಸ್ಥಳವನ್ನು ಹುಡುಕುತ್ತೇನೆ. ಹೀಗೆ ಹೇಳಿ ಅವರು ಬಾಗಿಲಿನತ್ತ ನಡೆದರು. ಎಲ್ಲ ಮಕ್ಕಳು ಒಂದೇ ವೇಳೆ ಎದ್ದು ಅವರನ್ನು ತಡೆಯಲು ಪ್ರಯತ್ನಿಸಿದರು. ಆದರೆ ಜೀವನದಲ್ಲಿ ಮೊದಲ ಬಾರಿಗೆ ಸವಿತಾ ಅವರು ತಮಗಾಗಿ ಒಂದು ನಿರ್ಧಾರ ತೆಗೆದುಕೊಂಡಿದ್ದರು. ಅವರು ಹಿಂತಿರುಗಿ ನೋಡಲಿಲ್ಲ. ನೇರವಾಗಿ ಬಾಗಿಲು ದಾಟಿ ಹೊರಟು ಹೋದರು. 65 ವರ್ಷದ ವಯಸ್ಸಿನಲ್ಲಿ ಮನೆ ಇಲ್ಲ, ಉದ್ಯೋಗ ಇಲ್ಲ. ಅವರು ನಗರದ ಬೀದಿಗಳಲ್ಲಿ ನಡೆದು ಹೋದರು. ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ, ಇನ್ನು ಮುಂದೆ ಏನು ಅನ್ನುವುದು. ಒಂದು ಕ್ಷಣ ವೃದ್ಧಾಶ್ರಮದ ಬಗ್ಗೆ ಯೋಚನೆ ಬಂದಿತು. ಆದರೆ ಆ ಯೋಚನೆ ಬಂದ ತಕ್ಷಣವೇ ಅವರ ಮನಸ್ಸು ವಿರಕ್ತಿಯಿಂದ ತುಂಬಿತ್ತು. ನನ್ನ ಉಳಿದ ಜೀವನವನ್ನು ತಮ್ಮ ಕುಟುಂಬವೇ ತ್ಯಜಿಸಿದವರು ಕಳುಹಿಸಲ್ಪಡುವ ಸ್ಥಳದಲ್ಲಿ ಕಳೆಯಲು ನಾನು ಬಯಸುವುದಿಲ್ಲ ಎಂದು ಅವರು ಮನಸ್ಸಿನಲ್ಲಿ ಹೇಳಿದರು. ಅವರು ಒಂದು ಉದ್ಯಾನದ ಬೆಂಚಿನ ಮೇಲೆ ಕುಳಿತುಕೊಂಡರು. ನನ್ನಲ್ಲಿ ಇನ್ನೂ ಕೆಲಸ ಮಾಡುವ ಶಕ್ತಿ ಇದೆ. ಕನಿಷ್ಠ ಭಿಕ್ಷೆ ಬಿಡುವ ಪರಿಸ್ಥಿತಿ ನನ್ನದೂ ಅಲ್ಲ ಎಂದು ಯೋಚಿಸಿದರು. ಅದೇ ಸಮಯದಲ್ಲಿ ಪಕ್ಕದ ಬೆಂಚಿನಲ್ಲಿ ಕುಳಿತಿದ್ದ ತಮ್ಮಷ್ಟೇ ವಯಸ್ಸಿನ ಒಬ್ಬ ಮಹಿಳೆ ತನ್ನ ಮಗಳಿಗೆ ಹೇಳುತ್ತಿದ್ದಳು, ಮಗಳೇ, ಕಳೆದ 3 ವರ್ಷಗಳಿಂದ ನಾನು ವೃದ್ಧರ ಆರೈಕೆ ಮಾಡುತ್ತಿದ್ದೇನೆ. ಇದು ಗೌರವಯುತ ಕೆಲಸ. ನನಗೆ ಸ್ವಾತಂತ್ರ್ಯ ಕೊಡುತ್ತದೆ. ನನ್ನ ಸಹಾಯ ನಿಜವಾಗಿಯೂ ಅಗತ್ಯವಿರುವವರಿಗೆ ಸೇವೆ ಮಾಡುವ ಅವಕಾಶ ನೀಡುತ್ತದೆ ಅಂತ. ವೃದ್ಧರ ಆರೈಕೆ. ಸವಿತಾ ಅವರು ಅದುವರೆಗೆ ಆ ವಿಚಾರವೇ ಯೋಚಿಸಿರಲಿಲ್ಲ. ಸ್ವಲ್ಪ ಸಂಕೋಚದಿಂದ ಅವರು ಆ ಮಹಿಳೆಯನ್ನ, ಈ ಕ್ಷೇತ್ರದಲ್ಲಿ ಕೆಲಸ ಸಿಗುತ್ತದೆಯೇ ಅಂತ ಕೇಳಿದರು. ಅವಳು ಮಂದಹಾಸದಿಂದ ಉತ್ತರಿಸಿದಳು, ನಿಮ್ಮಲ್ಲಿ ಸಹನೆ ಮತ್ತು ಸೇವಾ ಭಾವ ಇದ್ದರೆ ಯಾವಾಗಲೂ ಕೆಲಸ ಸಿಗುತ್ತದೆ. ಇದು ಪ್ರಾಮಾಣಿಕವಾದ ಕೆಲಸ. ಸಂಬಳವು ಚೆನ್ನಾಗಿರುತ್ತದೆ. ಅನೇಕ ಬಾರಿ ವಾಸ್ತವ್ಯ ಮತ್ತು ಊಟದ ವ್ಯವಸ್ಥೆಯೂ ಇರುತ್ತದೆ ಅಂತ. ಮುಂದಿನ ದಿನ ಸವಿತಾ ಅವರು ಆ ಮಹಿಳೆ ನೀಡಿದ ವಿಳಾಸದ ಉದ್ಯೋಗ ಸಂಸ್ಥೆಗೆ ಹೋದರು. ಅಲ್ಲಿದ್ದ ಆ ಮಹಿಳೆ ಅವರನ್ನು ತಲೆಯಿಂದ ಕಾಲಿನವರೆಗೂ ಗಮನದಿಂದ ನೋಡಿ, ನಿಜ ಹೇಳಬೇಕೆಂದರೆ ಈ ವಯಸ್ಸಿನಲ್ಲಿ ಸಾಮಾನ್ಯ ಗೃಹ ಕಾರ್ಯಗಳಿಗೆ ಅವಕಾಶಗಳು ಕಡಿಮೆ. ಆದರೆ ವೃದ್ಧರ ಆರೈಕೆಗೆ ಕುಟುಂಬಗಳು ಹೆಚ್ಚಾಗಿ ವಯೋವೃದ್ಧರನ್ನೇ ಇಷ್ಟಪಡುತ್ತಾರೆ. ಜೀವನದ ಅನುಭವ ಇರುವವರನ್ನು ಅವರು ಹೆಚ್ಚು ನಂಬುತ್ತಾರೆ ಅಂತ ಹೇಳಿದಳು. ಸವಿತಾ ಅವರು ಮನಸ್ಸಿನಲ್ಲಿ ಯೋಚಿಸಿದರು, 5 ಮಕ್ಕಳನ್ನು ಬೆಳೆಸಿ ಅವರಿಂದಲೇ ತಿರಸ್ಕೃತಳಾದ ತಾಯಿ ನಾನು. ಜೀವನದ ಅನುಭವ ನನ್ನಲ್ಲೇ ತುಂಬಿಕೊಂಡಿದೆ ಅಂತ. ಅಷ್ಟರಲ್ಲಿ ಆ ಮಹಿಳೆ ಮುಂದುವರೆಸಿ, ಒಂದು ಕುಟುಂಬಕ್ಕೆ ತಮ್ಮ 80 ವರ್ಷದ ಅಜ್ಜಿಯ ಆರೈಕೆಗೆ ಒಬ್ಬ ಕೆಲಸದವರು ಅಗತ್ಯವಿದೆ. ಅವರ ಜೊತೆ ಇರುವುದು, ಸಮಯಕ್ಕೆ ಔಷಧಿ ನೀಡುವುದು, ಸಣ್ಣ ಪುಟ್ಟ ಕೆಲಸಗಳಲ್ಲಿ ಸಹಾಯ ಮಾಡುವುದು, ಇವೆಲ್ಲ ನಿಮ್ಮ ಜವಾಬ್ದಾರಿ. ತಿಂಗಳಿಗೆ 10,000 ಸಂಬಳ, ಜೊತೆಗೆ ವಾಸ್ತವ್ಯ ಮತ್ತು ಊಟವೂ ಉಚಿತ ಅಂತ ಹೇಳಿದರು. ನಂತರ ಸವಿತಾ ಅವರು ಆ ಕೆಲಸಕ್ಕೆ ಒಪ್ಪಿಕೊಂಡು 80 ವರ್ಷದ ರೂಪಾದೇವಿಯನ್ನು ಭೇಟಿ ಮಾಡಲು ಹೋದರು. ವಯಸ್ಸು 80 ಆದರೂ ಅವರ ಬುದ್ಧಿ ಚುರುಕಾಗಿತ್ತು ಮತ್ತು ವ್ಯಕ್ತಿತ್ವ ದೃಢವಾಗಿತ್ತು. ಸವಿತಾ ಅವರನ್ನು ನೋಡಿದ ಕೂಡಲೇ ರೂಪಾದೇವಿ, ನೀವು ವಿಶ್ವಾಸ ಅರ್ಹ ವ್ಯಕ್ತಿಯಂತೆ ಕಾಣುತ್ತೀರಿ. ನನ್ನ ಮೊಮ್ಮಕ್ಕಳು ಅನೇಕ ಕೆಲಸಗಾರರನ್ನು ಕರೆತಂದಿದ್ದರು. ಆದರೆ ನಿಮ್ಮ ಕಣ್ಣುಗಳಲ್ಲಿ ಇರುವ ಆ ನೋವು, ಅದು ಜೀವನದ ನಿಜವಾದ ಪಾಠಗಳನ್ನು ಕಲಿಸಿದ ನೋವು ಅಂತ ಹೇಳಿದರು. ಅದು ಪ್ರಶಂಸೆಯೇ ಅಥವಾ ಟಿಪ್ಪಣಿಯೋ ಸವಿತಾ ಅವರಿಗೆ ತಿಳಿಯಲಿಲ್ಲ. ಆದರೆ ಮೊದಲ ಕ್ಷಣದಲ್ಲಿ ಅವರಿಗೆ ರೂಪಾದೇವಿಯೊಂದಿಗೆ ಒಂದು ಆತ್ಮೀಯ ಬಾಂಧವ್ಯ ಬೆಸೆದುಕೊಂಡಿತು. ಮೊದಲ ದಿನವೇ ರೂಪಾದೇವಿ ತಮ್ಮ ಕಥೆಯನ್ನು ಹಂಚಿಕೊಳ್ಳುತ್ತಾ, ನಾನು 25 ವರ್ಷ ವಯಸ್ಸಿನಲ್ಲಿ ವಿಧವೆಯಾದೆ. ನನಗೆ 4 ಮಕ್ಕಳು. ಅವರು ಎಲ್ಲರೂ ಬೇರೆ ಬೇರೆ ನಗರಗಳಲ್ಲಿ ವಾಸಿಸುತ್ತಾರೆ. ಮೊಮ್ಮಕ್ಕಳು ಕೆಲವೊಮ್ಮೆ ಮಾತ್ರ ಬರುತ್ತಾರೆ. ಅವರು ನನ್ನನ್ನು ವೃದ್ಧಾಶ್ರಮಕ್ಕೆ ಕಳುಹಿಸಲು ಬಯಸುತ್ತಾರೆ. ಆದರೆ ನಾನು ಅಪರಿಚಿತ ಸ್ಥಳದಲ್ಲಿ ಏಕಾಂಗಿಯಾಗಿ ಸಾಯುವುದಕ್ಕಿಂತ ನನ್ನದೇ ಮನೆಯಲ್ಲಿ ಯಾರನ್ನಾದರೂ ಸಂಬಳ ನೀಡಿ ಜೊತೆಗಿರಿಸಿಕೊಳ್ಳಲು ಇಷ್ಟಪಡುತ್ತೇನೆ ಅಂತ ಹೇಳಿದರು. ಸವಿತಾ ಅವರು ಆ ನೋವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡರು. ಇಬ್ಬರು ತಾಯಿಯರೇ.
ತಮ್ಮ ಮಕ್ಕಳನ್ನು ಬೆಳೆಸಿದರು. ವೃದ್ಧಾಪ್ಯದಲ್ಲಿ ಅವರೆಲ್ಲರೂ ತಮ್ಮ ಆಶಯವಾಗುವುದಿಲ್ಲ ಎಂಬ ಕಠಿಣ ಸತ್ಯವನ್ನು ಅನುಭವಿಸಿದ್ದವರು. ಮೊದಲ ಕೆಲವು ವಾರಗಳು ತುಂಬ ಸುಖಕರವಾಗಿದ್ದವು. ಸವಿತಾ ಅವರು ರೂಪಾದೇವಿಗೆ ಔಷಧಿ ಕೊಡುತ್ತಿದ್ದರು, ಅಡಿಗೆ ಮಾಡುತ್ತಿದ್ದರು, ಅವರೊಂದಿಗೆ ಮಾತನಾಡುತ್ತಿದ್ದರು, ತಮ್ಮ ಸಂತೋಷ ದುಃಖಗಳನ್ನು ಹಂಚಿಕೊಳ್ಳುತ್ತಿದ್ದರು. ಅತ್ಯಂತ ಮುಖ್ಯವಾಗಿ ರೂಪಾದೇವಿ ಅವರನ್ನು ಸಮಾನತೆಯಿಂದ ನೋಡುತ್ತಿದ್ದರು, ಭಾರವಾಗಿ ಅಲ್ಲ. ಒಂದು ದಿನ ರೂಪಾದೇವಿ, ಸವಿತಾ, ನನ್ನನ್ನು ಸಮಸ್ಯೆಯಾಗಿ ಅಲ್ಲ, ಒಬ್ಬ ಮನುಷ್ಯಯಾಗಿ ನೋಡಿದ ಮೊದಲ ವ್ಯಕ್ತಿ ನೀನೇ ಅಂತ ಹೇಳಿದರು. 1 ತಿಂಗಳ ನಂತರ ಸವಿತಾ ಅವರು ಕೆಲಸ ಮಾಡುತ್ತಿರುವ ವಿಚಾರ ಅವರ ಮಕ್ಕಳಿಗೆ ತಿಳಿಯಿತು. ತಕ್ಷಣ 5 ಮಕ್ಕಳು ಅವರನ್ನು ಮನೆಗೆ ಕರೆದುಕೊಂಡು ಹೋಗಲು ಬಂದರು. ಹಿರಿಯ ಮಗ ಸುಜಯ್, ಅಮ್ಮ, ಈ ವಯಸ್ಸಿನಲ್ಲಿ ಕೆಲಸ ಮಾಡಬೇಡಿ, ಜನರು ನಮ್ಮ ಬಗ್ಗೆ ಏನು ಯೋಚಿಸುತ್ತಾರೆ ಅಂತ ಕೇಳಿದನು. ಸವಿತಾ ಅವರು ದೃಢವಾಗಿ ಉತ್ತರಿಸಿದರು, ನಾನು ಕೆಲಸದಾಳು ಅಲ್ಲ, ನಾನು ಪರಿಚಾರಿಕೆ, ಮತ್ತು ನನ್ನ ಜೀವನದಲ್ಲಿ ಮೊದಲ ಬಾರಿಗೆ ಯಾರೋ ನನ್ನ ಕೆಲಸಕ್ಕೆ ಗೌರವದಿಂದ ಸಂಬಳ ನೀಡುತ್ತಿದ್ದಾರೆ ಅಂತ ಹೇಳುತ್ತಾ ಅವರು ಎಲ್ಲ ಮಕ್ಕಳತ್ತ ನೋಡಿ, ನೀವು ಇಂದು ಇಲ್ಲಿ ಬಂದಿರುವುದು ನಾನು ಇನ್ನು ನಿಮ್ಮ ಮೇಲೆ ಅವಲಂಬಿತಳಲ್ಲ ಎಂಬುದು ನಿಮಗೆ ಗೊತ್ತಾದ್ದರಿಂದ. ನಾನು ನಿಮ್ಮ ಬಾಗಿಲ ಬಳಿ ಆಶ್ರಯಕ್ಕಾಗಿ ನಿಂತಿದ್ದಾಗ ಯಾರಿಗೂ ನನ್ನ ಬಗ್ಗೆ ಚಿಂತೆ ಇರಲಿಲ್ಲ. ಆದರೆ ಇಂದು ನಾನು ಸ್ವಾವಲಂಬಿಯಾಗಿ ಬದುಕುತ್ತಿದ್ದೇನೆ, ಸಂಪಾದಿಸುತ್ತಿದ್ದೇನೆ. ಅದಕ್ಕಾಗಿಯೇ ನೀವು ನನ್ನನ್ನು ಮತ್ತೆ ಕರೆದುಕೊಂಡು ಹೋಗಲು ಬಯಸುತ್ತೀರಿ ಅಂತ ಹೇಳಿದರು. ಅಷ್ಟರಲ್ಲಿ ಪಕ್ಕದಲ್ಲಿ ಕುಳಿತಿದ್ದ ರೂಪಾದೇವಿ ಮಾತನಾಡುತ್ತಾ, ಮಕ್ಕಳೇ, ನಿಮ್ಮ ತಾಯಿ ನನ್ನ ಜೀವನಕ್ಕೆ ಆಶೀರ್ವಾದ. ಅವರು ನನಗೆ ಮಮತೆಯಿಂದ ಆರೈಕೆ ಮಾಡುತ್ತಾರೆ, ನನ್ನ ಜೊತೆಗಿರುತ್ತಾರೆ. ನಾನು ಅವರಿಗೆ ಸಂಬಳ ಕೊಡುತ್ತೇನೆ. ಪ್ರಾಮಾಣಿಕ ಕೆಲಸ ಎಂದಿಗೂ ನಾಚಿಕೆಯ ವಿಷಯವಲ್ಲ. ನಾಚಿಕೆ ಪಡುವ ವಿಷಯವೇನೆಂದರೆ ತಮ್ಮ ತಾಯಿಯನ್ನು ತ್ಯಜಿಸುವುದು ಅಂತ ಹೇಳಿದರು. ಆ ಮಾತುಗಳನ್ನು ಕೇಳಿ 5 ಮಕ್ಕಳ ಕಣ್ಣುಗಳಲ್ಲಿ ನಾಚಿಕೆಯಿಂದ ತಗ್ಗಿದವು. ಸವಿತಾ ಅವರು ಅವರೊಂದಿಗೆ ಹೋಗುವುದನ್ನು ಸ್ಪಷ್ಟವಾಗಿ ನಿರಾಕರಿಸಿದರು. ಹೀಗಾಗಿ ಮಕ್ಕಳು ಮೌನವಾಗಿ ಹಿಂತಿರುಗಿದರು. ಅವರಿಗೆ ಯಾವಾಗಲೂ ತಾಯಿ ತಮ್ಮ ಮೇಲೆ ಭಾರವಾಗೇ ಇರುತ್ತಾರೆ ಎಂದು ಅನಿಸಿತ್ತು. ಆದರೆ ಈಗ ಅವರು ಅರಿತುಕೊಂಡರು, ತಮ್ಮ ತಾಯಿ ಅವರಿಲ್ಲದೆ ಸಹ ಗೌರವದಿಂದ ಸಂತೋಷದಿಂದ ಬದುಕಬಲ್ಲರು ಅಂತ. ಆದರೆ ಆ ಅರಿವು ಬರುವಷ್ಟರಲ್ಲಿ ಬಹಳ ತಡವಾಗಿತ್ತು. ಇದೀಗ ಸವಿತಾ ಅವರು ರೂಪಾದೇವಿಯ ಜೊತೆ ಸಂತೋಷದಿಂದ ಆತ್ಮಗೌರವದಿಂದ ಹೊಸ ಜೀವನ ನಡೆಸುತ್ತಿದ್ದರು. ಇಬ್ಬರು ಒಬ್ಬರಿಗೊಬ್ಬರು ಆಧಾರವಾಗಿದ್ದರು. ರಕ್ತ ಸಂಬಂಧದಿಂದಲ್ಲ, ಪರಸ್ಪರ ಗೌರವ ಮತ್ತು ಮನಸ್ಸಿನ ಬಾಂಧವ್ಯದಿಂದ. ಈ ಕತೆ ನಮಗೆ ಒಂದು ಮಹತ್ವದ ಪಾಠ ಕಲಿಸುತ್ತದೆ. ತಾಯಿ ತಂದೆಯರು ಭಾರವಲ್ಲ, ಅವರು ನಮ್ಮ ಜೀವನದ ಆಶೀರ್ವಾದ. ಅವರಿಗೆ ಬೇಕಾಗಿರೋದು ಕೇವಲ ಆಶ್ರಯವಲ್ಲ, ಗೌರವ, ಪ್ರೀತಿ ಮತ್ತು ತಮ್ಮದೇ ಆದ ಒಂದು ಸ್ಥಾನ. ಸ್ನೇಹಿತರೆ, ಕೊನೆಗೆ ಸವಿತಾ ಅವರು ತೆಗೆದುಕೊಂಡ ನಿರ್ಧಾರ ಸರಿಯಾಗಿತ್ತಾ? ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಕತೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ಈ ಕಥೆಯನ್ನು ಕರ್ನಾಟಕದ ಯಾವ ಊರಿನಿಂದ ನೋಡಿದಿರಿ ಅಂತಲೂ ತಿಳಿಸಿ. ಇಂತಹ ಇನ್ನಷ್ಟು ಭಾವನಾತ್ಮಕ ಕಥೆಗಳನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.